ಕರ್ತೀವಿ ಮುಗುಳಕ್ಕಂತ ಎದ್ದಿದ್ದೆ. ಈ ಬಂಗ್ಲೆ ಹಿಂದೆ ಕಾಂಪೌಂಡ್ ಒಳಗಡೆ ಜೋಡಿ ತೆಂಗಿನ ಆಯ್ತಲ್ಲ, ಆ ಮಧ್ಯದಲ್ಲಿ ಹೂವಿನ ಕೊನೆ ಐತಲ್ಲ, ಅಲ್ಲಿ ನನ್ನ ಡ್ರೈವರ್ ವಿಪಕ್ಷ ಜೊತೆ ಯಾವುದೋ ಹುಡುಗಿ ಕುಸು 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 ಮಾತಾಡ್ತಾ ಇತ್ತು. ಇಲ್ಲ ಹಾಕ್ಬೇಕಂತ ಬಗ್ಗಿದ್ದು ಬದುಕ್ತಿದ್ದು. ನಾಟಕನ ಯಾವಾಗಲೂ ಮುಂದಕ್ಕೆ ನೋಡಬೇಕು. ಸೈಲೆನ್ಸ್ ಇಂದ ನೋಡಿದ್ರೆ ದೃಶ್ಯ ಅಭಿನಯ ಸರಿಯಾಗಿ ಕಾಣಲ್ಲ. ಅಲ್ಲ, ಈ ಸೊಸೆ ಅಮೃತಮರು ನನ್ನ ತಾಯಿ ಸಮಾನ ಅಂತ ಸಾವು ಸಾರಿಗೆ ಆಣೆ ಮಾಡಿ ಹಿಡಿದು ನಿಮ್ಮ ಕಾಮಿನಿ ಕಣ್ಣಿನ ಹಚ್ಚಾಡ ಬಳಿಯಲ್ಲೇ ಹೋಗೋದು. ನೀನು ಕ್ಲಾಸ್ ಒನ್ ಮನುಷ್ಯ ಇದ್ದೆ, ನಮ್ಮ ನಂಬಿಕೆ ತಿರುವಾಗಬೇಕಿತ್ತು. ಹೇಳಿದ್ರು ಥರ್ಡ್ ಕ್ಲಾಸ್ ಡ್ರೈವರ್. ಹೌದು, ನಾವು ಥರ್ಡ್ ಕ್ಲಾಸ್ ಮನುಷ್ಯನ ನಿಜ, ಆದ್ರೆ ಹೈ ಕ್ಲಾಸ್ ಮನುಷ್ಯರು. ನಿನ್ನಂತ ಮಾತಾಡಬೇಕು ಹೋಗಬೇಕು. ಹೈ ಕ್ಲಾಸ್ ಮನುಷ್ಯನು ನಿಜ, ಆದ್ರೆ ಥರ್ಡ್ ಕ್ಲಾಸ್ ಮಾತಾಡ್ರಿ ಹಿಂಗೆ ಮಾತಾಡ್ರಿ. ಒಂದಲ್ಲ ಒಂದು ಸರಿಯೇ ಕೈ ಕೊಡ್ತೀನಿ. ಕೈ ಕೊಡುವುದೇ ಜೊತೆಗೆ ಜೀವನ ಕೊಡು. ನಮ್ಮ ಸಸ್ಯ ಮೈಕೊಂಡು ಕೊಟ್ಟು ಮಗನೇ, ಚರ್ಮ ಸುಟ್ಟು ಬೂಟಿಗೆ ನೇತಾಕ್ತೀನಿ. ಚರ್ಮ ಸುಟ್ಟು ಬೂಟಿಗೆ ನೇತಾಕ್ತೀರಾ? ಅದೇ ನಾನು ಪಚ್ಚೆ ಪಂಚೆ ಬಂದ್ರೆ ಅಲ್ಲ ಯಾಕಂದ್ರೆ ಮಾಡ್ಕೊಂಡವಳು ಮುಟ್ಟಂಗಿಲ್ಲ, ಬೇರೆ ಮದುವೆನೂ ಮಾಡ್ಕೊಳ್ಳೋಂಗಿಲ್ಲ. ಹಿಂಗಾದ್ರೆ ಹೆಂಗೆ? ಅದು ಹಂಗೆ ಮಗನೇ. ನಾವು ಹೇಳೋದಂದ್ರೆ ಕೈ ಚಾರಿ ಸ್ವಲ್ಪ ಹಾಕೊಂಡು ಮೂಲೆ ಬಿಟ್ಟಿರ್ಬೇಕು. ಬೇಡಿ ಯಜಮಾನ್ರೆ, ಆ ಹಾಡು ನಮ್ಮದಾದ್ರೆ ಈ ಪಾಠಗಳನ್ನ ಋಣಮುಕ್ತನಾಗಿ ಮಾಡಿಬಿಡಿ. ಯಜಮಾನ್ರೆ, ಈಗ ನಾನು ಏನು ಮಾಡ್ಕೊಂಡಿದ್ದೀನಲ್ಲ, ಮಗನೇ ನೀನು ಮಾಡ್ಕೊಂಡಿಲ್ಲ, ನಿನಗೆ ನಾವು ಮಾಡಿದೀವಿ. ಯಾಕೆ ಹೊರಕತ್ತಾಗಿತ್ತು ಮಾಡ್ಕೊಂಡು ಅನುಭವಿಸಕತ್ತೀನಿ. ಅದೇ ನೀವೇ ಏನು ಮಾಡಿದ್ದೀರಲ್ಲ, ಆಕೆ ನನ್ನ ಜೊತೆ ಬಾಳೆ ಮಾಡೋದಕ್ಕೆ ಮಜಾ ಮಾಡೋದಕ್ಕೆ ತಯಾರಿದ್ರೆ ನೀವ್ಯಾಕೆ ಪರ್ಮಿಷನ್ ಕೊಡ್ಬಾರ್ದು? ನೀನು ಟಿಕೆಟ್ ತೆಗೆಸಿ ಒಳಗುಟ್ಟಿ ಸೀಟ್ ಹಿಡಿದು ಭದ್ರವಾಗಿ ಕೂರ್ತಿ ಬಿಟ್ಟಿದ್ದಾರೆ. ನನ್ನ ಕಂಟ್ರಿ ಇಂಗ್ಲಿಷ್ ಇಂಪ್ರೆಷನ್ ಇಂದ ಜಮೀನ್ದಾರಿ ಮಗು ಮನಸ್ಸಿಗೆ ಕನ್ನ ಹಾಕಿದ್ದಾನೆ. ಈ ಪರ್ಮಿಷನ್ ಕೊಟ್ಟರೆ ಭಜನೆ ಮಾಡ್ತಾರಂತೆ, ಬಾಳೆ ಮಾಡ್ತಾರಂತೆ. ಇನ್ನು ಒಳಗೆ ಏನೇ ಮಾಡ್ತಾರೆ ದೇವರೇನಲ್ಲ. ಅಲ್ಲ, ನೀವು ಪರ್ಮಿಷನ್ ಕೊಟ್ರೆ ಇನ್ನೂ ಅಮೃತಮ್ಮನ ನನಗೆ ಹೆತ್ತ ತಾಯಿ ಸಮಾನ. ನೋ ಡ್ರಿಂಕ್ಸ್, ಬಾಳೆ ತುಂಬ ತಾಯಿ ಅಂತ ಮಾಡ್ತೀನಿ ಮಗನೇ. ಮಜಾ ಎಲ್ಲ ಮಾಡ್ತೀನಿ. ದಾರಿ ಹಿಡಿದು ತುತ್ತಿಗೆ ಹೊಡೆಯಲಿಗೆ ಅಡಿ ಅಡಿಗೂ ಕೇಳೋದಂಗೆ ಮಜಾ ಮಾಡ್ತೀನಿ. ಬಾಯಿ ಮುಚ್ಚು ಮನೆ. ಅನ್ನಾಕ ಧನಿಗಳ ಸೊಸೆ ಸಾಕ್ಷಾತ್ ಲಕ್ಷ್ಮಿ ಗೌರಿಯಾಗಿದ್ದು ನೌಕರರ ಪಾಲಿಗೆ ತಾಯಿನೇ. ತಾಯಿ ಚಂದ್ರಕಂಡ ಮಾತ್ರಕ್ಕೆ ತೆಕ್ಕೆ ಬಳಕೆ ಬರ್ತೇನೋ ಹಂದಿ ಜಾತಿ ನನ್ನ ಮಕ್ಕಳು. ನೀನು ಅಂತೆ ಅನ್ಸ್ಕೊಂಡೇನೋ ನಾನು ಅವರಿಗೆ ಬುದ್ಧಿ ಮಾಡ್ತಿದ್ದಾರೆ. ಮಾತಾಡ ಬಂದರೆ ಏನು ಅಮ್ಮವ್ರಿಗೆ ಅಂತ ಕೂಗಿದ ತಕ್ಷಣ ಓ ನಕ್ಕಿದ ಸಣ್ಣದ ಬಂಜಾಟ ಮಾಡ್ಕೊಂಡಿದ್ಯಾ? ಚೆಚ್ಚೋಕ 4 ಎಕರೆ ಬಿಲ್ಡಿಂಗ್ ಐತೆ. 4 ಬಾಗಿಲು 40 ಕಿಟಿಕಿ 30 ರೂಮ್ ಲೈಟು ಒಂದು ಕುಕ್ಲಿಂಗ್ ಲೈಟ್ ಕುದಿಸಿದ್ವಿ. ಬಂದ್ಬಿಟ್ಟು ಅಮ್ಮಾರೇ ಅಂತ ಅಮ್ಮಾರು ಹೋಗಿ ಬಹಳ ದಿನ ಆಯ್ತು. ನನಗೆಲ್ಲ ಗೊತ್ತಿದೆ. ನೀವು ಹಲ್ಲ ನಾಲ್ಗೆ ಇಟ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಿ. ಹುಚ್ಚಿರವ, ನಾಲ್ಗೆ ಹಲ್ಲೇ ಇರೋದು, ಅದನ್ನೇ ಕೇಳಿಟ್ಟು ಮುಂದೆ ಹೇಳಕ್ ಹೋಗೋಣ. ನಿನ್ನ ಬಾಯಿ ಸರಿ ಇಲ್ಲ. ಏನೋ ಜಮೀನ್ದಾರಿ ಬೇಕಾಗಿತ್ತ, ಹಾಗೆ ನಾವು ಅದು ಆಗೋದಿಲ್ವಾ? ನಾವು ನಮ್ಮ ಯಜಮಾನರಾದರೂ ಆಗೋದೇನೇನು? ಯಾರಾದ್ರೂ ಹೇಳಿ, ಈ ಬಂಗ್ಲೆಯಲ್ಲಿ ನನಗೊಂದು ಖಾಯಂ ನೌಕರಿ ಸಿಕ್ಕರೆ ಅಷ್ಟೇ ಸಾಕು. ನೌಕರಿ ಕಾಯಂ ಆಗುವಾಗ ಟೆಂಪರರಿ ಆಗೋದಿಲ್ಲ. ಇನ್ನು ಮ್ಯಾರೇಜ್ ಆದ್ರೆ ಕಾಣೋದಿಲ್ಲ. ನೋಡು, ನೀವು ಯೋಚನೆ ಮಾಡು. ನಾವು ಇನ್ನು ಏನು ಆಗಿಲ್ಲ. ಯಾವ್ದಾದ್ರು ಮದುವೆ ಆಗಿರೋ ಹುಡುಗಿ ಕಣ್ಣಿ ಬಿದ್ರು ಸಾಕು, ಮಗ ಅಪ್ಲಿಕೇಶನ್ ಹಾಕೇ ಬಿಡ್ತಾನೆ. ಈ ಹುಡುಗಿನ ನಾವು ಇಟ್ಕೊಳ್ಳೋಣ. ಯಾಕೆ? ನೌಕರಿಗೂ ನೌಕರಿಗ? ಯಾಕೆಂದ್ರೆ ಈ ಡ್ರೈವರ್ ನಂಬಕ್ ಆಗೋದಿಲ್ಲ. ನಮ್ಮ ಸತಿ ಸೇರಿ ಇಟ್ಕೊಂಡ್ಬಿಡೋದು.
ಎಲ್ಲೇ ಹೋಗ್ಲಿ ಬಂದ್ರು ನಿಂದ್ರು ಕುಂದ್ರು ಸೊಸೆ ಕಾವಲಾಗಿರ್ಬೇಕು. ಹೌದು, ಯಾಕಂದ್ರೆ ನಿಮ್ಮ ಮಗಂದು ರೂಮು ಎದುರಿಗೈತೆ, ಆ ಹುಡುಗಿದು ರೂಮು ಎದುರಿಗೈತೆ. ನಾವೆಲ್ಲೂ ರಾತೋ ರಾತೋ ಮಿಯಾ ಬೀವಿ ರಾಜಿ ಹೋಯ್ತು ಕಾಶಿ ಕ್ಯಾ ಕರೆಗ कुछ नहीं करेगा. Come on, girl. ಹುಡುಗಿ What is your name? ನಿನ್ನ ಹೆಸರೇನು? What is your father and mother name? ನಿಮ್ಮ ಅಪ್ಪ ಸತ್ತದನ, ನಿನ್ನ ಸೋದರ ಬಂದಿಲ್ಲ. ಏನೇ ಇದೆಯಪ್ಪ ಬಿಬಿಎ ಕುಡಿಕೆ ಬರೋದಕ್ಕೆ ಸೋಮಸಿ ಓದಕ್ಕೆ ಕೇಳಿದೆ. ಇಂಗ್ಲಿಷ್ ಬರ್ತೇನೋ ಅಂತ ಕನ್ನಡದಲ್ಲಿ ಹೇಳಿದೆ. ನಿನ್ನ ಹೆಸರೇನು? ಅನಿತಾ. ಕೈತಾಗಿ ಬರೋತಿದ್ದ ಅನಿತಾ. ವಾಟ್ ಎ ಸ್ವೀಟ್ ನೇಮ್. ಐ ಲೈಕ್ ಇಟ್. ಏ ಹುಡುಗಿ, ನಿನ್ನ ಹೆಸರು ಯಾಕಾಗ್ತದೆ ಗೊತ್ತಾ? ಯಾಕೆ? ಸ್ವೀಟ್ ಇದ್ದಂಗೆ ಐತಂತೆ. ಜಿಲೇಬಿ ಇದ್ದಂಗೆ ಐತಂತೆ. ಜಿಲೇಬಿ ನೋಡಿದೇನು? ತಿಂದು ಇಲ್ಲ. ಜಿಲೇಬಿ ಹೆಂಗಿರುತ್ತೆ ಗೊತ್ತಾ? ರಿಂಗ್ ರಿಂಗ್ ಆಗಿರುತ್ತೆ. ಈಗ ನೋಡಿದ್ರೆ ಈಗ ನೋಡಿದ್ರೆ ಆಗೈತೆ ನೋಡ್ರಿಗೆ ಜಮೀನ್ದಾರಿಯವರು ನನ್ನ ನೌಕರಿ ತಗೊಳ್ಳಿರಲಿ, ನಾವು ನೌಕರಿ ಇಟ್ಕೊಳ್ತೀವಿ. ಆಗ್ಬೋದಲ್ಲ? ಜಮೀನ್ದಾರರಲ್ಲಿ ಉಯಿಶಿ ಅಮೃತಲ್ಲ ಅನಿತಾ ಅಂತ ಹೊಸದಾಗಿ ನನಗೆ ನೌಕರಿ ಕೇಳ್ಕೊಳ್ತಾರೆ. ನೌಕರಿ ಹೌದೇನೆ ತಲೆಗೆ ಕೆಟ್ಟಿದ್ದೇನೆ ಅವ್ರು ತಲೆನೇ ಕೆಟ್ಟಿಲ್ಲ, ಮುಖನೇ ಕೆಟ್ಟಿಲ್ಲ. ನಾವು ನೌಕರಿ ತಗೊಳ್ತೀವಿ ಅಂತ ಮಾತು ಕೊಟ್ಟಿದ್ವಿ, ತಗೊಳ್ತೀವಿ. ಏನು ಇವಳನ್ನ ನೀವು ನೌಕರಿ ಇಟ್ಕೊಳ್ತೀರಾ ಹೌದು, ನಾವು ಸೊಸೆ ಸೊಸೆ ಸೇವೆ ಮಾಡ್ಕೊಂಡು ಇರ್ಲಿ. ನಾನು ಸೊಸೆ ನನ್ನ ಊರಿಗೆ ಕರ್ಕೊಂಡು ಹೋಗುವಾಗ ಮತ್ತೆ ಇನ್ನೊಂದು ಕರ್ಕೊಂಡು ಹೋಗಿ ನಾವು ನಮ್ಮ ಯಜಮಾನರು ಇಟ್ಕೊಳ್ತೀವಿ. ಕರ್ಕೊಂಡು ಹೋಗಿರೋದು ಇವಳನ್ನೇ ಕರ್ಕೊಂಡು ಹೋಗಿರೋದು ಆದ್ರೆ ನೌಕರರಂದಲ್ಲ. ಸುದೈವದಿಂದ ನಿಮ್ಮ ಮಗನಿಗೆ ನನ್ನ ಮಗಳು ಒಪ್ಪಿಗೆ ಆದ್ರೆ ಸೊಸೆ ಆದ್ರೆ ಇವಳು ನೌಕರಿ ಮಾಡೋ ಅಗತ್ಯವಿಲ್ಲ. ಇದಕ್ಕೆ ನಾನು ಒಪ್ಪೋದಿಲ್ಲ. ನೀವು ಹೋಗ್ತೀವಿ ಬಿಡಿ, ನಾಲ್ಗೆ ಕೊಟ್ಟಿದ್ವಿ, ನಾಲಿಗೆ ಒಂದು ಕೈಯಾಗ ಇಲ್ಲ ಇವಳನ್ನ ನಾನೇ ನೌಕರಿ ಮೇಲೆ ಇಟ್ಕೊಳ್ತೀನಿ. ಅಮ್ಮನೇ, ನೀವ್ ಇಟ್ಕೊಂಡ್ರೇನು ನಾವು ಇಟ್ಕೊಂಡ್ರೇನು? ಏನೋ ಒಂದು ಹುಡುಗಿ ಕಾಯಿಲೆ ಐತೆ ಇಟ್ಕೊಳ್ಳೋದಂತ ಬಂದಿರ್ತೀವಿ. ನೀವು ಹೆಂಗಸೆ ಇಟ್ಕೊಂಡ್ರೆ ಅಂದ್ರೆ ಮುಂದೆಲ್ಲ ಬಿಟ್ಟೆ ಬಿಟ್ಟು ಹೋಗಿ. ಮಕ್ಕಳಿಗೆ ಮೂಲೆಯಲ್ಲಿ ಕೂಡಿಸಿ ಕೂಡ ಹಾಕ್ತೀವಿ. ಅನಿತಾ ಬಾ ಒಳಗೆ. ಅನಿತಾ monthly 5,000 rupees payment. Take the money for the duty. Okay? ತಿಂಗಳಿಗೆ 500 ರೂಪಾಯಿ DF ಫಂಡ್ ಅಂತ ಕಟ್ ಮಾಡ್ತೀವಿ. ದಿನವರಿ ಫಂಡು. ಏನು DF ಫಂಡ್? ದಿನವರಿ DF ಫಂಡ್ ಕಟ್ ಮಾಡ್ತೀವಿ ಅಂದ್ರೆ ಇನ್ನು ಮದುವೆನಾಗಿಲ್ಲ, ಏನೋ ಡೆಲಿವರಿ ಫಂಡ್. ಮೊದಲು DF ಫಂಡ್ ಆಮೇಲೆ ದಿನವರಿ ಫಂಡ್. ಅಂತ ಒಂದು ಹುಡುಗಿ ನಾನು ಒಪ್ಪಿಗೆ ತಗೊಂಡಾಗ ಆಯ್ತು. ಎಲ್ಲ ಹುಡುಗಿ ಚೆನ್ನಾಗೈತೆ, ಮನೆ ಕೆಲಸಕ್ಕಾಗುತ್ತೆ. ಏನ್ರಿ ಇವತ್ತು ಹುಡುಗರು ನೌಕರಿ ಕೇಳಕ್ಕೆ ಕ್ಯೂ ಹಚ್ಚಿರ್ತಾರೆ ಕಾಣುತ್ತೆ. ಈ ಹುಡುಗರಿಗೆ ಡ್ರೈವಿಂಗ್ ಬರುತ್ತಿಲ್ಲ ಕೇಳಿದ್ರೆ ನನಗೆ. ವಿಪಕ್ಷಿ ಕಾರ್ಯಕ್ರಮಗಳು ವಿಪಕ್ಷ ಕೈಗೆ ಧೈರ್ಯ ಕೊಟ್ಬಿಟ್ಟು ನಿಮ್ಮ ಮಗಳು ಕರ್ಕೊಂಡು ನಿಮ್ಮ ಸೊಸೆನ ಕರ್ಕೊಂಡು ಕಾಶ್ಮೀರಕ್ಕೆ ಹೋಗ್ಬಿಡ್ತಾನೆ. ಇಂಗ್ಲಿಷ್ ಬರುತ್ತೆ ಅಂತ ಹೇಳಿ. ಹೌದಲ್ಲ? ಏ ತಮ್ಮ ಬಾರೋ ಇದೆ. ಯಾಕೆ ಬಂದರೆ ನನ್ನ ಪದ್ಧತಿ ಕೇಳುವಕ್ಕೆ? ನಾನು ನಿಮ್ಮಲ್ಲಿ ನೌಕರಿಯಾಗಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಿ? ನೀನು ಏನೆಲ್ಲ ಕೆಲಸ ಮಾಡ್ತಿದ್ದ ಬರ್ಕೊಟ್ಟಿದ್ದೀನೋ ನಿಜ. ಆದ್ರೆ ನನಗೀಗ ನಮ್ಮ ದಾಸಿ ಮಾಡ್ತಿದ್ದ ಸೇವೆ, ನನ್ನ ಮಗಳ ಸೇವೆ ಮಾಡುವ ಹೆಣಗಂಡ ಆಗ್ಬೇಕಾಗಿದೆ. ಇರುತ್ತೆ ಮಗನೇ, ಇರುತ್ತೆ. ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಹುಟ್ಟಿ ಹೆಣ್ಮಡೋದು ಕೆಲಸ ಮಾಡೋರಿಗೆ ಹೆಣಗಂಡ ಅಂತಾರೆ. ಬಟ್ಟೆ ಕೆಲಸ ಮಾಡೋರಿಗೆ ಹೆಣಗಂಡ ಅಂತಾರೆ. ಹೊರಮನೆ ಹುಟ್ಟಿ ನೆಲಮನೆ ಕಸ ಹೊಡೆಯಕ್ಕೆ ಹಕ್ಕಲಿಗೆ ಹೇಳಿ ನನ್ನ ಮಗನೇ ಹೊಡೆಯ. ನಾನು ನೌಕರಿ ಕೇಳ್ಕೊಂಡು ಬಂದಿರೋದು ನಿಮ್ಮ ಹತ್ರ. ಇದ್ಯಾವ ನೀರು ಕುರುಡುನೋಣ ಸಿಕ್ಕದ್ರಲ್ಲೇ ಬಾಯಿ ಹಾಕುತ್ತೆ. ಕೊರೋನಾ ಅಲ್ಲ, ಕೆಂಪು ನೋಡ ಕೆಂಪು ನೋಡ ಬಾಳೆ ಹೋಗ್ತಾ ಇದ್ದಾರೆ. ಯಾವ ಜನ್ಮದ ಕರ್ಮದ ಗಂಟೆಗೆ ಮಗ ಅಂತ ಹುಟ್ಟಿದ್ರೆ ಮಗ ಹೌದ್ರಿ. ಇವರಲ್ಲಿ ಕೆಲಸ ಮಾಡೋರಿಗೆಲ್ಲ ಮಗ ಹಲ್ಕಾನನ ಮಗ ಅಂತ ಕರೀತಾನೆ ಇರಬೇಕು. ಆದ್ರೆ ನಿಮಗೆ ಗೊತ್ತಿಲ್ಲ, ಅಬೋಧ್ಯ ಮಾನನೀಯತ ಪುಷ್ಪನಿತ ಫಲಾನಿತ ಸ್ವಯಂ ಕಾಲಂ ನಾತಿ ವರ್ಧಂತೆ ತಥಾ ಕರ್ಮಂ ಪ್ರಾಪ್ನುಕಂ. ಏನು ಅರ್ಥದ ಏನಂದ್ರೆ ಯಾರಿಗೂ ಸುಮ್ಮನೆ ಇದು ಬಂದ್ರೆ ಹೂವು ಹಣ್ಣು ಕಾಯಿಗಳು ಯಾರ ಪ್ರೇರಣೆ ಇಲ್ಲದೆ ಕಾಲ ಕಾಲಕ್ಕೆ ಹೇಗೆ ಬೆಳೆದು ಅರಳಿ ನಿಲ್ಲುತ್ತದೆಯೋ
ಹಾಗೆ ಮನುಷ್ಯ ತಾನು ಮಾಡಿದ ಪಾಪ ಕರ್ಮಗಳು ಕಾಲ ಕಾಲಕ್ಕೆ ಒದಗಿ ಬಂದು ನಿಲ್ಲುತ್ತದೆ. ಅಂದರೆ ಯಜಮಾನ್ರೆ, ದೇಶದ ನಾಯಕರಿಗೆ ತಿರುಗಿ ನಮ್ಮ ಸಂಸ್ಕೃತದ ಕಂಠಪಾಠ ಮಾಡ್ಕೊಂಡು ನಮಗೆ ಒಪ್ಪಿಸಿಕೊಂಡಿದೆಯಾ? ಪರವಾಗಿಲ್ಲ, ತುಂಬಾ ಜಾಣನಿದ್ದಾನೆ, ಸಾಕಷ್ಟು ಓದ್ಕೊಂಡು ಇರ್ಬೇಕು. ಊದೇ ಅಲ್ರಿ, ದೇಶದ ನಾಯಕರಿಗೆ ತಿರುಗಿ ಊದೇ ಅಲ್ರಿ. ಈಗ ಕನ್ನಡ ಮನೆಗೆ ಕಸ ಹೊಡೆಯಕ್ಕೂ ಬಂದ್ರಿ. ಕೃಷಕ ಭೀಮತಾ ದೇಹಿ ವೇದ ಕಾಲತೋ ಶೋಕತಃ. ಮಳೆ ಬರಗಳು ಮಾರಣ ತಿರುಗಾಡಿ ಮಳೆ ಬರ್ತದೆ. ವಾತ ಬೊಚ್ಚುಗಳಿಂದ ಕೂಡಿದ ಇಂತಹ ದಪ್ಪ ದೇಹಕ್ಕಿಂತ ಆರೋಗ್ಯಕರವಾದ ಇಂತಹ ಬಡಕನ ದೇಹವೇ ಒಳ್ಳೆಯದಲ್ಲ. ವಿರೂಪಾಕ್ಷಿ, ಅಪ್ಪ ಮಗನೇ, ನಿನ್ನ ಹೆಸರು ಬಹಳಾಕ್ಷಿ ಅಲ್ವೇನೋ? ಹೌದು ನೋಡಿ ಅಪ್ಪಾಜಿ. ಮತ್ತೆ ಸಾಯ್ತು. ನೀನು ಬರೆದುಕೊಟ್ಟಿದ್ದ ಅರ್ಜಿ ಸ್ವೀಕರಿಸಲ್ಪಟ್ಟಿದೆ. ನೀನು ಏನೆಲ್ಲ ಕೆಲಸ ಮಾಡ್ತೀಯಲ್ಲ? ಮಾಡ್ತೀನಿ. ಬಟ್ಟೆ ಹೋಗಿದ್ದೀನಿ, ಪಾತ್ರೆ ತೊಳಿತೀನಿ, ಕಸ ಮುದ್ರೆ ಮಾಡ್ತೀನಿ. ಬಟ್ಟೆ ತೊಳಿತೀಯಾ? ಕಸ ಹೊಡಿತೀಯಾ? ಅಡುಗೆ ಮಾಡ್ತೀಯಾ? ಮಾಡ್ತೀನಿ. ಹೆಣ್ಮಕ್ಳು ಕೈ ಕಾಲು ಜಗ್ತೀಯಾ? ಬೇಕಿದ್ರೆ ಲೆಟ್ರಿನ್ ತೊಳಿತೀನಿ. ಎಂತ ಗಮನದಲ್ಲಿ ವಿದ್ಯೆ ಕಲ್ತ್ಕೊಂಡಿದ್ದೀರಿ. ಅವತ್ತು ದಾರಿ ಮೇಲೆ ನಿಂತ್ಕೊಂಡು ಬಾರಪ್ಪ ಮಗನೇ, ನೋಟ್ ಹಾಕಿ ಸೆಂಟ್ ಹಾಕಿದ್ದೀನಿ, ಹಾಯಾಗಿ ಮಗು ಬರ್ತಾ ಕರೆದ್ರೆ ನಮಗೆಲ್ಲ ಗೌರ್ಮೆಂಟ್ ಜಾಬ್ ಆಗಿದೆ, ನಾನು ಹೀಗೆ ಹೋಗ್ತೀನಿ ಅಂತ ದಿಮಾಗ್ ಕೊಟ್ಟಿರೋ ಹೋದಲ್ಲ. ಈಗ ಲೆಟ್ರಿನ್ ತೊಳೆಯೋದು, ಲೆಟ್ರಿನ ಇವನ್ ಪರಿಚಯ ಏನು ನಿನಗೆ? 26 ವರ್ಷ ನಮ್ಮ ಬಂದಲ್ಲಿ ಬಿದ್ದು ಅದನ್ನೇ ಹಾಕ್ಬಿಡ್ರಿ. ಮೊದಲು ನೌಕರಿ ತಗೊಂಡಿದ್ದು ಯಾಕಂದ್ರೆ ನಿಮ್ಮ ಬಾಂಧವ್ಯ ಕೆಳಕ್ ನೋಡ್ರಿ. ಕೇಳೋದಕ್ಕೆ ಅಲ್ಲಿ ಏನು ಉಳಿದಿದೆ ಅಲ್ಲ. ಈ ಹುಡುಗಿನ ಅಮ್ಮ ಅವರು ನೌಕರಿ ತಗೊಳ್ಳೋದು ಬೇಡ ಅಂತ ಹೇಳಿದ್ರು, ಹಠ ಮಾಡಿ ನೌಕರಿ ತಗೊಂಡ್ರು. ಈಗ ನನ್ನ ನೌಕರಿ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀರೇನು? ಅಂದ್ರೆ ಅಮ್ಮ ಅವ್ರು ಹೇಗೆ ಬಿಡ್ತಾರೆ? ಅವ್ರಿಗೆ ಚೆನ್ನಾಗಿದ್ದೇನ್ರಿ? ಈ ಬಂಗಲೆ ಹೆಣ್ಣನ್ನು ಮಾಡಿ ನೀವು ಮಾಡಿಕೊಂಡ ಮಾತ್ರಕ್ಕೆ ನಿಮ್ಮ ಅಧಿಕಾರ ಚಲಾಯಿಸಬಹುದು ಅಂತ ಮಾಡ್ಕೊಂಡಿದ್ದೀರಿ. ಈ ಬಂಗಲೆ ಹೆಣ್ಣನ್ನ ನಾವು ಮಾಡ್ಕೊಂಡಿದ್ದೀವಿ. ಯಾಕೆ? ನನ್ನ ಹೊರಕತ್ತಾಗಿ ಇಟ್ಟು ಮಾಡ್ಕೊಂಡು ಅನುಭವಿಸಕತ್ತಿದ್ದೀವಿ. ಜಮೀನ್ದಾರರೇ, ಇಂಥ ದಳಕಾಸುವಿಗೆ ಈ ಹುಡುಗ ನಾವು ಸುಮ್ಮನೆ ನೋಡಿ. ಯಾರೇ ಥರ್ಡ್ ಕ್ಲಾಸು? 26 ವರ್ಷ ನಿಮ್ಮ ಬಂಗಲೆ ಬಿದ್ದು ಬೆಳೆದ ಇವ ಥರ್ಡ್ ಕ್ಲಾಸ್ ಹೌದಾ? ಅಲ್ಲಲ್ಲಲ್ಲ, ಅಡಿನ 26 ವರ್ಷ ಚಂದ್ರಶೇಖರ್ ಸಾವುಕಾರ ಮನೆಯಲ್ಲಿ ಬೆಳೆದವನಂದ್ರೆ ಏನು? ಅವನ ವಯಸ್ಸು ಎಷ್ಟಾಗಿರ್ಬೇಕು? 40 ಮೇಲೆ ಆಗಿರ್ಬೇಕು. ಇಂಥವ್ರ ಜೊತೆಗೆ, ಇಂಥ ಹಲ್ಕ ದರ್ಜೆ ಜೊತೆಗೆ ಇವಳ ಪ್ರೀತಿ ಮಾಡ್ಬೋದೇನ್ರಿ? ನಾಚಿಕೆ, ನಾಚಿಕೆ. 26 ವರ್ಷದ ಒಳ್ಳೆಯ ಸಂಬಂಧ ತಿಳ್ಕೊಳ್ಳೋದು. ನೀವು ಅಂತಿದ್ದ ಆಶೀರ್ವಾದ ಕೊಟ್ಟಿಲ್ಲ, ಚಿಕ್ಕ ದಿವಸ ಆಶೀರ್ವಾದ ಕೊಟ್ಟಿದ್ದಾನು. ಒಂದು ಹೊರಗೆ ಹಾಕ್ತೀರಿ. ಅಲ್ಲ, ಅವಳನ್ನ ಕೆಲಸಕ್ಕೆ ತಗೊಳ್ಳೋದಕ್ಕೆ ನಾನು ಬೇಡ ಅಂತ ಹೇಳಿದ್ರು ಹಾಗೆ ಬಿದ್ದು ನೀವು ತಗೊಳ್ಳಿ. ಈಗ ಇವನನ್ನ ನೀವು ಬೇಡ ಅಂತ ನಾನು ಹೇಗೆ ಬಿಡ್ಲಿ? ಅಲ್ಲ, ಬಿಟ್ಟರೆ ಏನು ತೊಂದರೆ ಆಗುತ್ತೆ ನಿಮಗೆ? ತಗೊಂಡ್ರೆ ಏನ್ ತೊಂದ್ರೆ ಆಗುತ್ತೆ? ಮಗಳು ಸಲುವಾಗಿ ಸಾಕಾಗೋಗಿದೆ ನಿಮಗೆ. ಸೇರ್ತಿದ್ದಲ್ಲ ರಕ್ತ ವೃದ್ಧಿಯಾಗಿ ಕೂಲೆ ಎಲ್ಲ ಸೇರ್ತು ರಕ್ತ ಕೊಟ್ಬಿಡೋದಲ್ಲ ಅಂತ ಸೇರ್ ವ್ಯವಸ್ಥೆ ಬರ್ತೈತೆ. ಕಸ ಬೆಕ್ಕ ತಿಂದುಕೊಳ್ಳುತ್ತೆ. ಖಾಸಗಿ ಸ್ವಲ್ಪ ಬರ್ತೀರಾ? ಏನು ಅಲ್ಲ, ದೊಡ್ಡವರು ಮಾತಾಡುವಾಗ ಮತ್ತೆ ಮಾತಾಡಬಾರ್ದು ಅಂತ ಹೇಳ್ತಿಲ್ಲ. ಮಾತಾಡಬಾರ್ದು ನೋಡಿ. ಹೌದಲ್ಲ? ಮತ್ತೆ ಯಾಕೆ ಹೊಡಿತೀರಾ? ಯಾಕೆ ಮಾತಾಡಿದ್ರೆ ನೀನು? ನಾನೆಲ್ಲ ಮಾತಾಡಿದ್ದು. ಯಾರು? ಮೊಬೈಲ್ ಮಾಡಿ ಹೆಣ್ಣು ದಿನ ನೀನೇ ಮಾತಾಡಿ, ಪಾಪ ಹುಡುಗಿ ಮೇಲೆ ಹೇಳ್ತಿದ್ಯಾ? ಸಾಕು ಬಿಡ್ರಿ, ಖಾಸಗಿ ಅವ್ರೆ. ಸಣ್ಣ ಮಕ್ಕಳ ಹತ್ರ ಬೆಳೆದಿರಲ್ಲ. ನಾವೇ ಮುಗಿದ್ರೆ ಇಲ್ಲಿ ಕನ್ನಡ ಮುಖ ನೋಡ್ಕೊಂಡಿದ್ರೇನು? ಕನ್ನಡಿಗೆ ಮುಖ ನೋಡ್ಕೊಂಡಿದ್ದೀರಾ? ಏನಾಗಿದೆ? ಮುಖ ತುಂಬಾ ಗೆರೆ ಬಿದ್ದಿದ್ದಾವೆ. ಮುಖಕ್ಕೆ ಬಂದಿದ್ದಾವೆ, ಅಲ್ಲೆಲ್ಲ ಗೆಲುವಿದ್ದಾವೆ. ಪೂರಾ ಗೆರೆಗಳು ಕಾಣಲು ಯಾರು? ನಿಮ್ಮವ್ವ ಗಿಟ್ಟಿ. ಒಳ್ಳೆ ಅಭ್ಯಾಸ ಮಾಡ್ಸಿದ್ದು ಮಾಡು. ನಾನೇನು ಅಭ್ಯಾಸ ಮಾಡ್ತೀನಿ? ನನ್ನ ಮಕ್ಕಳಿಗೆ ಅಭ್ಯಾಸ ಮಾಡ್ತಿದ್ರೆ ವಿರೂಪಾಕ್ಷಿ, ಅಳಿಯಂದ್ರೆ ನಿಮ್ಮನ್ನಲ್ಲ, ಇವ್ರನ್ನ. ನೋಡಿ, ನೀವು ಯಾರನ್ನೇ ಕೇಳಿರಿ, ನನ್ನೇ ಕರೆದಂತೆ ಇದು ಬರ್ತಾನೆ. ಅತ್ಯಂತ ಅಭಿಮಾನ. ಹೌದಾ ನೋಡಿ ಅಪ್ಪಾಜಿ? ಏನೇ ಅಮೂಲ್ ಬೇಬಿ, ಇದು
ಕಿಟಕಿಲಿ ಬಗ್ಗಿ ಬಗ್ಗಿ ನೋಡಿ ಏನ್ ಗೊತ್ತಿಲ್ಲ ಆ ಹಾಸಿಗೆ ಹಾಕೊಂಡು ನಿಮ್ಮ ರೂಮ್ನ ಬಾಗಿಲಲ್ಲೇ ಮಲಗ್ತಾನೆ. ನಾನು ಎಷ್ಟು ಸಲ ಬಗ್ಗಿ ನೋಡಿದೀನಿ ಗೊತ್ತಾ? ನಿಮ್ಗೆ ಗೊತ್ತು ಒಳಗಡೆ ನನ್ನ ಕಷ್ಟ. ಅಲ್ಲ ನಾವು ಗಂಡ ಹೆಂಡತಿ ಯಾವಾಗ ಬಾಳೆ ಮಾಡ್ತಿದ್ವೋ ಆ ಗುಣ ಎಂದು ಬರುತ್ತೋ ಎಂದು ಬರೋದಿಲ್ಲ ಮಗನೇ. ನೆವರ್ ನೆವರ್ ಇಂಪಾಸಿಬಲ್. ನಾಲ್ಕು ನಿಜ ತಿಳಿಬಾರಪ್ಪ ಮಕ್ಕಳ. ಇದಕ್ಕೆ ನೀವು ನಾಟಕ ಅಂತೀರಾ ಯಜಮಾನ್ರೆ? ಅಲ್ಲ ಮಾವನವ್ರೆ, ಸ್ವರ್ಣದವರು ವ್ರತ ಮಾಡುತ್ತಿರುವುದರಿಂದ ನಮ್ಮ ಶೋಭನ ಕಾರ್ಯವೂ ಆಗಿಲ್ಲ. ಆಗಲ್ಲ ನಾವು ಬಿಡೋದು ಇಲ್ಲ. ಕಾಯ್ತಿರ್ತೀವಿ. ಅಯ್ಯೋ, ಇನ್ನು ಗಂಡ ಹೆಂಡತಿ ಏಕಾಂತದಲ್ಲಿ ಎರಡು ಮಾತು. ಅವ್ವ ನನ್ನ ಹರದವ್ವ, ನಿನ್ನ ಕಾಲಿರೋದು ಬೀಳ. ಈ ಏಕಾಂತದಲ್ಲಿ ಶುರುವಾದ ಮಾತು ಒಂದೇ ನಿಂತು ಮುಗಿಯಿಲ್ಲ. ವಾರಗಟ್ಟಲೆ, ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಈ ಗಂಡು ಹೆಣ್ಣಿನ ಮಿಲನಕ್ಕೆ ಪ್ರಥಮವಾಗಿ ಶುರುವಾಗುವುದು ಏನ್ ಗೊತ್ತಾ? ಏನು? ಮೊದಲು ನೋಟ, ಆಮೇಲೆ ಹುಸಿ ನಗೆ, ಆಮೇಲೆ ಕುಸು 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 ಮಾತು, ಆಮೇಲೆ ಸುಟ್ಟು ಸುಡೋದ್ರಲ್ಲಿ ನಡೆದರುತ್ತೆ. ನಿಮ್ಮ ಸ್ವರ್ಣಭೂಮಿ ಮುಖ್ಯ ತನಕ ಆದಷ್ಟು ಈ ಡ್ರೈವರ್ ಕಡೆಯಿಂದ ಹಾಗಾದ್ರೆ ಇವರು ನಿಮ್ಮ ಮಗ ಅಲ್ಲ? ಅಯ್ಯೋ, ಅಲ್ಲ. ಅಯ್ಯೋ, ನಾನು ಮೋಸ ಹೋದೆ. ಯಾವಾಗ? ಇವಾಗ ಎಲ್ಲಿ? ಇಲ್ಲಿ ಯಾಕೆ ಮೋಸ ಹೋದೆ? ಯಾರಿಗೋ ತೊಡಚೆ. ಹೌದಾ? ನನಗೇಕೆ ಬೇಕು ಈ ಆಭರಣ? ಎಲ್ಲ ಮಾಡಿದ್ರೆ 300 ರೂಪಾಯಿ ಹೋಗೋದು. ನನಗೇಕೆ ಬೇಕು ಈ ಪೀತಾಂಬರ? ಎಲ್ಲ ಕಟ್ ಮಾಡ್ಕೊಂಡು ಖರ್ಚು ಮಾಡಾಕಿದ್ವಿ. ಇಲ್ಲ, ನಾನು ಬದುಕಲಾರೆ. ಆಯ್ತಿಯಾ? ಹಾ, ಕರೆಂಟ್ ಇಳಿಸಾಯ್. ಇಲ್ಲ, ಕರೆಂಟ್ ಇಳಿದಿರ ಆಮೇಲೆ ರೈಟ್ ಕೆಳಗೆ ಮಟ್ಟ ಮಾಡಿಸ್ಬಿಡು. ಅದು ಆಗಲ್ಲ. ಪೈಲಟ್ ಅಂದ್ಕೊಡ್ತೀನಿ ಸಾಯ್ತಿಯಾ? ಅಯ್ಯೋ, ಅದಕ್ಕೆ ಮೊದಲಾಗಲ್ಲ. ಯಾರು ಸಾಯ್ತು ಹೇಳು? ಅಲ್ಲಿ ಕಾಣುತ್ತಿದೆಯಲ್ಲ ಆ ಗಿಡ? ತೆಂಗಿನ ಮರ? ಅಲ್ಲ, ಮಾವಿನ ಮರ. ಮಾವಿನ ಮರ? ಆ ಮಾವಿನ ಮರಕ್ಕೆ ಈ ಸೀರೆಯಿಂದಲೇ ನೇಣು ಹಾಕಿಕೊಂಡು ಸಾಯುತ್ತೇನೆ. ಯಜಮಾನರು ಡ್ರೈವರ್ ಅಂದದ್ದು ಈ ಮಗನಿಗಲ್ಲ. ಮತ್ತೆ ಈಗ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೌಕರಿ ಸೇರ್ಕೊಂಡ್ರೆ ಆ ಮಗನಿಗೆ. ಯಾಕೆ ಯಜಮಾನ್ರೆ? ಹೌದೌದು, ಚಿಕ್ಕನಿಂದಲೂ ಅಪಾರ್ಥ ಮಾಡ್ಕೊಳ್ತಾ ಕಾಣುತ್ತೆ. ನೋಡಿ, ನಿಮ್ಮ ಸ್ವರ್ಣಭೂಮಿ ವ್ರತ ಮುಗಿಯ ತನಕ ಆದಷ್ಟು ಈ ನನ್ನ ಮನೆಯಿಂದ ದೂರ ಇದೆ. ಒಮ್ಮೆಲೆ ಉಪ್ಪರಿಗೆ ತಿಪ್ಪಿ ಬೆಳಗ್ಗೆ ಹೋಗಲಿ ಹೋಗಿದ್ದಾಗಿ ಮಾವನವರೇ, ವಾಟ್ ಸೊಸೆ? ಅಲ್ಲಿವರೆಗೂ ನಾನೊಬ್ಬಳೇ ಹೇಗೆ ಹೋಗಲಿ? ನಾನು ಬಂದ ಜೊತೆಗೆ ಬೇಡ, ಜೊತೆಗೆ ನಿಮ್ಮ ಮಗನನ್ನೂ ಕಳಿಸಿಕೊಡಿ. ನಾನಿನ್ನೇ ಕಾಯಕ್ಕೆ ಹೋಗುತ್ತಿಲ್ಲ. ನನಗೆ ಜೀಪು ಕಾರು ಡ್ರೈವ್ ಮಾಡ್ಲಿಕ್ಕೆ ಬರಲ್ಲ. ಕಾರು ಜೀಪು ಮೋಟ್ರ್ ಬೇಕು, ಜಂಪ್ ಮಾಡ್ತಾರೆ ಅಂತ ಕೇಳಿದ್ದೆ. ನಾನು ಇನ್ನೂ ಒಂದು ಕೇಳಿದ್ದಲ್ಲ, ಏನು? ಭಯ ಕಾಣ್ತಿದ್ದೆ ಅಂತ ಕೇಳಿದ್ದೆ. ನಾನು ಇನ್ನೂ ಒಂದು ಕೇಳಿದ್ದೆ. ನಾನು ಇನ್ನೂ ಒಂದು ಕೇಳಿದ್ದಲ್ಲ, ಏನು? ಕೂದಲ ನಾಯಿ ಹೇಳಿದ್ದೆ ಅಂತ ಕೇಳಿದ್ದೆ. ನಾನು ಇನ್ನೂ ಒಂದು ನಾನು ಕೇಳಿದ್ದೆ. ಇನ್ನೂ ಒಂದು ಕೇಳಿದ್ದಲ್ಲ, ಏನು? ನೀರಿನ ಟ್ಯಾಂಕಿ ಮೇಲೆ ಕಣ್ಕೊಟ್ಟು ಸೇವೆ ಮಾಡ್ತಾರೆ ಅಂತ ಹೇಳಿದ್ದೆ. ನಾನು ಇನ್ನೂ ಒಂದು ಕೇಳಿದ್ದಲ್ಲ, ತೆಂಗಿನಕಾಯಿ ಇಟ್ಕೊಂಡು ಸಂಗೀತ ಅಭ್ಯಾಸ ಮಾಡೋದಂತ ಕೇಳಿದ್ದೆ. ಇನ್ಯಾವ ಬದಿಯಂತ ತೆಂಗಿನಕಾಯಿ ಇಟ್ಕೊಂಡು ಸಂಗೀತ ಅಭ್ಯಾಸ ಮಾಡ್ತಾರೆ. ಅದೆಲ್ಲ ಕ್ಲಾಸಿಕಲ್ ಅಂತಲ್ವ? ತೆಂಗಿನಕಾಯಿ ಅಲ್ಲ, ಹ? ತಂಬೂರಿಕಾಯಿ. ಹಾ. ಚಿಕ್ಕ ತಂಬೂರಿಕಾಯಿ ಬಂದಿರ್ತಾವಲ್ಲ, ಅದು ಮಾಡಿಸೋ ಕಂಡೀಷನ್ಗೆ ಭಯ ಅಂತಾರೆ. ಹಾ. ಈ ಕರ್ನಾಟಕದಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಸಂಗೀತ ಅಭ್ಯಾಸ ಮಾಡೋ ಭಾಗವತಂದು ಯಾರು? ಯಾರಪ್ಪ ಪುಣ್ಯಾತ್ಮ? ಒಬ್ಬರೇ ಒಬ್ಬರು ಯಾರ ಭಾಗವತರು? ನಾನೇ. ತೆಂಗಿನಕಾಯಿ ಇಟ್ಕೊಂಡು ಕರ್ಪೂರ ಬೆಳೆಸ್ಕೊಂಡು ಬೇಗ ಪೂಜೆ ಮಾಡ್ತಿದ್ದಲ್ಲ. ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ, ಶುಭಮಂಗಳಂ ನಿತ್ಯ ಹೋಮಂಗಳಂ, ನಿತ್ಯ ಹೋಮಂಗಳಂ, ನಿತ್ಯ ಹೋಮಂಗಳಂ.
ಈಗ ಮಕ್ಕಳು ಸಾಕು, ಮುಂದಿನ ಮದುವೆ ಹೋಗಿಡಿ. ಹೋಗಿದ್ದೈ ಹೋಗಮ್ಮ. ಎಷ್ಟು ಸರಿ ಹೇಳಿದ್ದೀನಿ ನಾನು ನಿಮಗೆ, ನನ್ನ ಸೊಸೆ ನಡಿ ಕರ್ಕೊಂಡ್ಬರ್ಬೇಡ ಅಂತ. ನೋಡು, ನೀನು ಡ್ರೈವರ್ಗೆ ಗೊತ್ತಾದ ತಕ್ಷಣನೇ ಹುಡುಗಿ ಉರುಳಾಟ ಹೋದ್ಲು. ಈಗ ನನ್ನ ಮಗ ಪಾಲಾಕ್ಷಗೆ ಇಲ್ಲಿಗೆ ಬಂದಿದ್ದಾನೆ. ಇಬ್ಬರು ಏಕಾದ ತಿರುಗಳನ್ನು ನೋಡಿದಂತಂದ್ರೆ ಪಾಲಾಕ್ಷ ಜಮೀನ್ದಾರಿ ಮಗಳು ಒಪ್ಪಲ್ಲ, ಜಮೀನ್ದಾರಿ ಮಗಳು ನಿನ್ನ ಒಪ್ಪಲ್ಲ. ಆದರೆ ಇಬ್ಬರು ಸಣ್ಣ ಕಳಿಸೋದು ಸಾಯಕ್ಕೆ ತಪ್ಪೋದಲ್ಲ. ಇದು ಯಾಕೆ ಸಾಯಕ್ ಇಂಗ್ಲಿಷ್ ಮಾತಾಡ್ತೀರಿ? ಅದು ಅಂಡರ್ಸ್ಟ್ಯಾಂಡಿಂಗ್. ಬಂದೇವಿ. ಸಾಕಾಗಿ ಗೊತ್ತಲ್ಲ ಅಂತೀನಿ. ಇಲ್ಲಿ ನನ್ನ ಸೊಸೆಶೀಲ ಹಾಳತ್ತ ಅಂತ ಒಂದು ಚಿಂತೆ ಆದರೆ ಆ ಪಾರಿಗಿದ್ದ ನನ್ನ ಮಗ ಯಾವ ಕಸ ಮೊಸರೆ ಮಾಡೋದು ಬೆನ್ನತ್ತಿ ಹಾಳಾಗ್ತಲ್ಲ ಅಂತ ಒಂದು ಚಿಂತೆ. ಅದೇನು ಅಂತಾರಲ್ಲ, ನಾವು ಹನುಮಪ್ಪ ಮಾಡಕ್ಕೆ ಹೋದ್ವಿ, ಅದು ಹನುಮಪ್ಪ ಆಗಲಿಲ್ಲ, ನಂಗೆ ಹಿಂಗಾಗಿ ಸರಿ ಹೋಗೋದಿಲ್ಲ. ಹಾಗಾದ್ರೆ ಮಾಡಿ ಆ ಕಸ ಮೊಸರೆ ಮಾಡೋದನ್ನು ಓಡಿಸ್ಬಿಟ್ಟು ನಮ್ಮ ಮಗನ ಮುಗಿ ಕರ್ಕೊಂಡು ಹೋಗ್ಬೇಕು. ಒಂದು ಜೋಡಿ ಗೊತ್ತೈತೆ, ನಿಮ್ಮ ಮಗ ಕಸ ಮೊಸರೆ ಮಾಡೋದು ಕರ್ಕೊಂಡು ಲವ್ ಮಾಡೋಕೆ ಕಡೆಗೆ ಬರ್ತಾನೆ. ಸಿಟ್ಟಿ ಕೈ ಬಿದ್ದು ಬಿದ್ದುಕೊಂಡ್ಬಾರ್ದು. ಅದು ಒಂದು ಡ್ಯಾನ್ಸು ಹಾಡು ಕೇಳೋಣ, ಆಮೇಲೆ ಮಾತಾಡ. ಮೂರು ಬೀಡಿ ಸೇರಿ ಮುಗಿಯೋಣ ಒಂದು ಯಜಮಾನ್ರೆ. ಕಸ ಮೊಸರೆ ಬೀದಿ ಬಿಕಾರಿ ಈಗ ದೊಡ್ಡ ಕಟ್ಟಿ ನಿಮಗೆ ದಕ್ಕದಂತ ತಿಳ್ಕೊಂಡು ತೆಂಗಿನಕಾಯಿ ತಪ್ಪದಂತ ದುಪ್ಪುದೊಂದೇನ ಒಂದೇ ನುಂಗ್ಬೇಕಂತ ಭಯ ಆಗಿದೆಯಾ? ಪ್ರಾಣದಾಸ ಇದ್ರೆ ಇವಾಗ ಹೊಸ ಸೀರೆ ಉಳ್ಕೊಂತ ಆಸೆ ಇದ್ರೆ ಅವಳು ಮುಂಚೆ ನಡೆಸಿರೋ ಪ್ರೀತಿ ನಾನು ಕಲ್ಪದ ಬಿಟ್ಬಿಡು. ಪ್ರೀತಿ, ಹೌದು, ಪ್ರೇಮ, ಹೌದು. ಅದಕ್ಕೆಲ್ಲ ನೀವೇ ಯಾರು ಇಲ್ಲದ ದಿಕ್ಕೇರಿನ ಈ ಪರದೇಶಿನ ಪ್ರೀತಿ ಮಾಡಿದ್ರೆ ತಪ್ಪೇನ್ರಿ? ಅಯ್ಯಪ್ಪ, ದಿಕ್ಕೇಳಿ ಪರದೇಶಿ ಯಾರು? ನೀವೇ ಈ ವರ್ಷದ ಶ್ರೇಷ್ಠ ಪರದೇಶಿ ನೀವೇ. ಶ್ರೇಷ್ಠ ಪರದೇಶಿ ನೀವೇ ಕೊಡಬೇಕು. ಇವು ಯಾಕ್ರಿ ನಮ್ಮ ಬೆನ್ನು ಹತ್ತಿದ್ದಾರೆ? ಒಂದ್ ಸ್ವಲ್ಪ ಚಿಲ್ಲರೆ ಕಾಸಿದ್ರೆ ಕೊಟ್ಟು ಕಳ್ಸಿರಿ. ಇವರು ಯಾರೋ ಏನೋ ನನಗೂ ಗೊತ್ತಿಲ್ಲ. ಸಾಕ ಬೇಕಾ? ಬೇಕಾದಷ್ಟೇ ಇದೆ. ಯಾರು ಏನೋ ಗೊತ್ತಿಲ್ಲ ಅಂತೆ. ಕರೆಕ್ಟ್ ಮಾತಾಡೋದು ಮಾತಾಡು. ನಾವು ಯಾರು ಅಂತ ಬರಲ್ಲ. ಎಲ್ಲೋ ನೋಡಿದ ನೆನಪು. ಏನ್ ನೋಡಿದ್ದೆ? ಹಾ, ನೀವು KVK ಕ್ರಾಸ್ ಜಾತ್ರೆಯಲ್ಲಿ ಎತ್ತಿನ ಕೊಂಬು ಕೆತ್ತಾ ಇದ್ರಲ್ವಾ? ಕರೆಕ್ಟ್ ಹೇಳಿದೆ ನೋಡಪ್ಪ. ನಾನು ಕೊಂಬೈತಿದ್ದೆ, ಆತ ನಾಳೆ ಕಟ್ಟಿದ್ದೆ. ಈಗ ಗೊತ್ತಾಯ್ತು ನೋಡಿ. ನೀವು ಈ ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಛತ್ರಿ ಬೀಗ ರಿಪೇರಿ ಮಾಡೋರ್ತಾನೆ. ಹೇಳಕ್ಕಿದ್ರೆ ಸರಿಯಾಗಿ ಹೇಳಪ್ಪ, ನಿಮಗೆ ಮಾತಾಡಕೋಬೇಡ. ನಾವು ಈ ದೇಶದವರಲ್ಲ, ಮತ್ತೆ ಯಾವ ದೇಶ? ಬೇರೆ ದೇಶದವ್ರು ನಾವು. ಯಾವುದಿಲ್ಲ. ಚಿಕ್ಕಮಗಳೂರು ಜಿಲ್ಲಾ ಕಡೂರು ತಾಲೂಕು ಎಮ್ಮೆದೊಡ್ಡೆ ಬಿಸಿನೆಸ್ ಮಾಡ್ತೀವಿ. ಯಾವ ಬಿಸ್ನೆಸ್? ಗಿಡ ಬೆಳೆಯೋದು, ಮಳೆ ಬೆಳೆಯೋದು. ಗಿಡ ಪಡೆದ್ರೆ ಮೊಲ ಗಿಡ ಬಡ್ತಾರೆ, ಮರ ಬದುಕಿರೋದು. ಬಿಡ್ಬೋದಿಲ್ಲ. ಹೇಗೆ? ಸಿಗಲಿಲ್ಲ, ನಾಯಿ ಇಲ್ಲ, ಬಿಟ್ಬಿಡ್ತೀವಿ. ಅಲ್ಲ, ಒಂದ್ ವೇಳೆ ನಾಯಿ ತಿಳ್ಕೊಂಡ್ಬಿಟ್ರೆ ತಿನ್ನಕ್ ಬಿಡಲ್ಲ ನಾವು. ನಾಯಿ ತಿನ್ನಲ್ಲ ಮಾಡಿರ್ತೀವಿ. ಅದೇ ಹೇಗೆ? ನಾಯಿ ಬಾಯಿಗೆ ಮಾರ್ಕ್ಸ್ ಹಾಕಿರ್ತೀವಿ. ಕಚ್ಕೊಂಡು ಹೋಗ್ಬಿಡ್ತಾರೆ. ಬಂದ ತಕ್ಷಣ ನಮ್ಮ ಮಾವ ಏನು ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲ ಕಚ್ಕೊಂಡು ಬೇಸರಿಲ್ಲ ಹೋಗ್ತಿರ್ತಾರೆ. ನಾಯಿ ಮಾಂಸನ ಮರವಂಶ. ನಾವು ಬಡಗಾಲದ ಮಾತ್ರ ಇಲ್ಲಿ ಇರ್ತೀವಿ, ಹಾ, ಸೀಸನ್ಯಾಗ ಇರೋದೇ ಇಲ್ಲ. ಎಲ್ಲಿ ಹೋಗ್ತೀರಾ? ಉತ್ತರ ಕರ್ನಾಟಕ ಬನಶಂಕರಿ ಜಾತ್ರೆ ಹೋಗ್ತೀವಿ. ಯಾತ್ರೆ ಹೋಗ್ತೀರಾ? ಅಲ್ಲೋಗಿ ಏನ್ ಮಾಡ್ತೀರಾ? ಹಾ, ಅಲ್ಲೋಗಿ ಏನ್ ಮಾಡ್ತೀಯ? ಬಿಸ್ನೆಸ್ ಮಾಡ್ತೀವಿ. ಏನು? ನಾವು ರೊಟ್ಟಿ ಮೊಸರು ಮಾಡ್ತೀವಿ. ಹಾ. ರೊಟ್ಟಿ ಮೊಸರು, ರೊಟ್ಟಿ ಮೊಸರು. ಏ ಮಗಯ್ಯಪ್ಪ,
ಆದ್ರೆ ಈಯಪ್ಪ ಮಾತ್ರ ಇದು ಮಾಡಿಬಿಟ್ಟ. ಹೌದಾ? ಒಂದು ಟ್ಯಾಕ್ಟ್ರಿ ಮಣ್ಣೇರಿಸ್ಬಿಟ್ಟ ನೋಡಿ ಮಣ್ಣೇರಿಸಿ ಉದ್ದೊಂದು ನಾದಿನೇ ಮಾಡ್ಬಿಟ್ಟ. ಕುಂಕುಮ ಬಣ್ಣವೆಲ್ಲ ಹಾಕಿ ಎಲ್ಲ ಟವಲ್ ಹಾಕಿ ಒಂದು ಬಾಟ್ಲಿ ಕಸಿ ಕುಡ್ಕೊಂಡು ಒಂದು ಸಿಮೆಣ್ಣೆ ಹಾಕಿ ದೀಪ ಬಿಟ್ಟು ಕುತ್ಕೊಂಡ್ಬಿಟ್ಟ. ಏನು ಗುಡ್ಸ್ಕೊಂಡ್ಬಿಟ್ರಿ ಗುಡ್ಸ್ಕೊಂಡ್ಬಿಟ್ಟು ಆಗ ನೀರು ಮನುಷ್ಯ ಆಯ್ತಾ ಬರುವಾಗ ಆಗಿನ ಚಿತ್ತಾಗಿ ಬರ್ಬೇಕು ಬೇಡ ಹಂಗೆ ಬಿಟ್ಟ ಲಾರಿ ಕಾರು ಓಡಾಡಿ ಆಗಿನ ಮುಂದೆ ಯಾವ ಜೊತೆ ಹೋಗ್ತೀರಾ? ಚನ್ನಪಟ್ಟಣಕ್ಕೆ ಹೋಗ್ತೀವಿ. ಚನ್ನಪಟ್ಟಣ ಅಲ್ಲೇ ಮಾಡ್ತೀರಾ? ನನಗೂ ಒಬ್ಬ ತಂದೆ ಅಂತ ಇದ್ದ. ಅಪ್ಪ ಮಗನೇ, ತಂದೆ ಒಬ್ಬನೇ ಇರ್ತಾನೆ, ಹೊರಗೆ ಬಂದ ತಂದೆ ಇರೋದಿಲ್ಲ. ಈಗ ತಂದೆ ಎಲ್ಲಿಗೆ ಹೋದ? ನರಕಕ್ಕೆ ಹೋದ. ಹಣದ ಸಲುವಾಗಿ ಏನೇನೋ ಹಲ್ಕಾತ್ರ ಹೋಗ್ಲಿಸ್ತಾನ ಮಾಡ್ತಾ ಇದ್ದ. 10 ಜನ ಸೇರಿ ಕೊಂದು ಹಾಕುದು. ಅಲ್ಪ ಸ್ವಲ್ಪ ಪ್ರಾಣ ಇದ್ರೆ ಅವ್ನು ನಾನೇ ಕೊಂದು ಹಾಕಬೇಕು ಅಂತ ಒಂದು ಕಲ್ಲು ತಯಾರು ಮಾಡ್ತೀನಿ. ನಿಮ್ಮ ಹೊಟ್ಟೆ ಮಗನೇ ಪ್ರತಿಯೊಂದು ಒತ್ತಿ ಬಿಡೋದು ಮತ್ತೆ ಬಾಯಿ ತೆಗಿತೀರ. ಹೊಟ್ಟೆ ಮಗ ನೀವು ಹೊಟ್ಟೆ ಮಗನ? ಇಲ್ಲ, ಬೆಟ್ಟಿ ಮಗ. ಈ ಬೆಟ್ಟಿ ಬೆಳಕಿದ ಸಂಗಾನ ಮಗ. ಏನಂದ್ರಿ? ಮಗ ಅನ್ನೋದು ಇವನ್ನಲ್ಲ. ಈಗ ಅತ್ತೆ ಮನೆಯಲ್ಲಿ ಕತ್ತೆ ಕೂಡ ಬಾಳೆ ನಡೆಸಿದ್ರೆ ಆ ಮಗನಿಗೆ ಹೋಗ್ರಿ, ಆ ಮಗನ ಕೇಳಿ ಹೋಗ್ರಿ. ನಮಗಾದ್ರೆ ಕಂಡುಬಿಡ್ತೀರಿ. ಅದೇ ಮಗನ ಹಳೆ ಮಗ ನೋಡಕತ್ತೀನವ ತಾಯಿ. ನೀನ್ ಯಾ ಸುಡುಗಾಡಿನ ದೇವವಾಗಿ ಬಂದು ನನ್ನ ಮಗನಿಗೆ ಕಟ್ಬಿದ್ದೆ. ಇದನ್ನು ಯಾವ ದನಕ್ಕೆ ಸಿಗಲ್ಲ. ನಡಿ, ಸಾವ್ಕಾರೆ, ನಮ್ಮ ಹುಡುಗಿಗೆ ಅಂತ ಬೇಗ ಹಾಕಿದ್ರ ಈ ದುರ್ಗಾಡಿನ ಮಗ ಏನು ಮಾತು ಹೇಳಿ ಮಕ್ಕು ಬೂದು ಹುಡುಕಿ ಕರ್ಕೊಂಡು ಬಂದಿರ್ಬೇಕು. ಬಂದಿದ್ದಾರೆ, ಅವ್ರಿಗೆ ಹೇಳ್ರಿ, ಅವ್ರಿಗೆ ಹೋಗಿರಿ. ಬಾಯಿಲಿ ಅಲ್ಲ ನಿಮ್ಮ ಅಪ್ಪ ನಮ್ಮ ಹುಡುಗಿ ಸುತ್ತಮುತ್ತ ಓಡಾಡ್ಬೇಡ ಅಂತ ಹೇಳಿರ್ಲಿಲ್ಲ ನಿನಗೆ? ಮತ್ತೆ ಯಾಕೆ ಬೇಗ ಹಾಕೊಂಡಿರ್ತೀಯ? ನಿನ್ ನೌಕರಿ ಬೇಕಾಗಿಲ್ಲ, ಹೊರಟೋಗಿಲ್ಲ. ಯಾವ್ದು ನಿಮ್ಮ ಹುಡುಗಿ ಕಸ ಉಸರೆ ಮಾಡೋ ಈ ಹುಡುಗಿ ನಿಂದಾಗಿದ್ರೆ ಈ ಹುಡುಗ ನಮ್ದೇ ಆಗಿರ್ಬಾರ್ದು. ನೋಡಿ ಸಾವುಕಾರ್ರೆ, ಇದು ನಮ್ಮ ಬಂಗೆ ವಿಷಯ. ನಮ್ಮಲ್ಲಿ ನೌಕರಿ ಇಡೋ ವಿಷಯ. ನಮಗೆ ಬೇಕಾದವ್ರನ್ನ ಇಟ್ಕೊಳ್ಳೋದು, ಬೇಡವಾದವ್ರನ್ನ ಕೆರೆಗೆ ಕಟ್ಟಿಕೊಳಿಸೋದು, ಇದು ನಮಗೆ ಸಂಬಂಧಪಡುತ್ತೆ. ಮತ್ತೆ ನೀವು ಬಾಯಿ ಹಾಕಬಾರ್ದು. 26 ವರ್ಷ ನಿಮ್ಮ ಬಂಗೆಯಲ್ಲಿ ಬಿದ್ದು ಬೆಳೆದವನ ಅಭಿಮಾನ ನಿಮಗಿದ್ರೆ ಇವತ್ತೇ ನೌಕರಿ ಬಿಟ್ಟು ಕರ್ಕೊಂಡು ಹೋಗ್ಬಿಡಿ ಇವ್ನ. ನಾವಿಬ್ರು ಪ್ರೀತಿ ವಿಶ್ವಾಸದಿಂದ ಇರುವುದನ್ನ ಕಂಡು ನೀವು ಅದನ್ನ ತಪ್ಪಾಗಿ ಭಾವಿಸ್ತೀರಾ. ಮೇಲಾಗಿ ಇದು ನನ್ನ ಪರ್ಸನಲ್ ಮ್ಯಾಟರ್. ಈ ವಿಷಯದ ಬಗ್ಗೆ ಯಾರು ಕೈ ಬಾಯಿ ಹಾಕುವ ಅಗತ್ಯ ಇಲ್ಲ. ಏನಂತೆ? ಇವರು ಕೂಡ ಈ ಆಸಕ್ತವರೇ ಕೂಡ ಸ್ನೇಹದಿಂದ ಇರಬೇಕು ಅಂತೀಯ? ನನ್ನಂತಹ ಜಮೀನ್ದಾರನ ಬಂಗ್ಲೆ ನೌಕರಿಗಿದ್ದು ನನ್ನ ಪರ್ಸನಲ್ ದಾಸಿಯಾಗಿರೋ ಹುಡುಗಿ ಕೂಡ ಸ್ನೇಹ ಪ್ರೀತಿ ಮಾಡೋ ಪ್ರಯತ್ನ ಮಾಡ್ತೇನೋ? ಒಳ್ಳೆ ಮಾತಿನ ವಿಚಾರ ಬಿಟ್ಟುಕೊಂಡ್ರೆ ಸರಿ. ಇಲ್ಲ ಹೋದ್ರೆ ನಿನ್ನ ಮೈಸೂರನ್ನ ಸುತ್ತಿ ಕೂದಲ ಕಾಲಿ ಕಟ್ಟಿ ಬೀದಿ ಬೀದಿ ಓಡಾಡ್ಸ್ಕೊಂಡು ಮೈ ಮೇಲೆ ಎಚ್ಚರವಿರ್ಲಿ. ಅಮ್ಮವ್ರೆ, ನಾವು ನಿಮ್ಮ ಆಡವರಂತ ಮಾತ್ರಕ್ಕೆ ನಾವಲ್ಲ, ನಮ್ಮ ವ್ಯಕ್ತಿತ್ವವನ್ನ ನಿಮಗೆ ಮಾಡಿಕೊಂಡಂತಾಗಲಿಲ್ಲ. ತಪ್ಪು ಮಾತನಾಡಿ ತಪ್ಪು ದಾರಿಗೆ ತುಳಿಯುವ ಹಾಗೆ ನೀವೇ ಮಾಡ್ತೀರಿ, ಮಾತಾಡ್ತೀರಿ. ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವ ಹಕ್ಕು ಹೆಣ್ಣನ್ನ ನೋಡಿ ನೀವು ಹೇಗೆ ಮಾತಾಡ್ತಾರೆ. ಅಮ್ಮವ್ರಿ ತಪ್ಪು ಮಾತಾಡಿ ತಪ್ಪು ದಾರಿ ತುಳಿಯುವಾಗೆ ನೀವೇ ಮಾಡ್ತೀರಾ, ಮಾಡ್ತೀರಾ. ಬಹುಶಃ ಈ ಹುಡುಗಿ ಜನತಾ ಬಜಾರ್ ನೌಕರಿ ಮಾಡ್ತಾರೆ ಅಂತ ಕಾಣ್ತಾರೆ. ಇಲ್ಲ, ಆಕಾಶವಾಣಿ ನೌಕರಿ ಇಲ್ಲ ಮಾಡ್ಬೇಕು. ಮಾರೇ, ಜನತಾ ಬಜಾರ್ ನೌಕರಿ ಮಾಡೋ ಹುಡುಗಿ ಹಿಂಗೆ ಮಾತಾಡೋದು. ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ ಎಲ್ಲಿ? ಕೋಳಿ ಫಾರ್ಮ್ನಲ್ಲಿ. ಟ್ರೈನಿಂಗ್ ಏನಾಗಿರುತ್ತೆ ಗೊತ್ತಾ? ಎರಡು ತುಟಿ ಕೂಡದಂತೆ ಮಾತನಾಡಬೇಕು. ಎರಡೂ ತುಟಿ ಕೂಡದಂತೆ ಯಾಕೆ ಮಾತನಾಡಬೇಕು? ತುಟಿಗೆ ಕೆಂಪು ಬಣ್ಣ ಹಚ್ಚಿರ್ತಲ್ಲ, ಬಣ್ಣ ಹೋಗಬಾರ್ದು ಅಂತ ಎರಡು ತುಟಿ ಕೂಡದಂತೆ ಮಾತನಾಡಬೇಕು. ತುಟಿಗೆ ಕೆಂಪು ಬಣ್ಣನೇ ಯಾಕೆ ಹಚ್ಚಿರ್ತಾರೆ? ತುಟಿ ಕಡ್ಕೊಂಡು ತೊನ್ನಂತ ತುಟಿ ಆಗಿರುತ್ತೆ. ತುಟಿ ಕೂಡದಂತೆ ಮಾತಾಡಬೇಕು. ಅಣ್ಣವ್ರೇ ಎಲ್ಲ ಬೇಕಾ? ಅಜ್ಜಿಯವರೇ ಪ್ಯಾಂಟ್ ಬೇಕಾ? ಅಜ್ಜಿ ಪ್ಯಾಂಟ್ ಅಂತಾರೆ, ಅಣ್ಣವ್ರೆಲ್ಲ ಅಂತಾರೆ. ಜನಕ್ಕಾಗಿ ಬರೀತಾರೆ. ಸಂಪೂರ್ಣ ಸುಡು ಸುತ್ತಂತೆ ಕಾಣುತ್ತೆ. ಅಂತೆ ಇಷ್ಟು ಲಕ್ಷ ಮಾತಾಡ್ತಾರೆ.
ಪಂಜಾಬ್ ಈ 100 ದೇವರ ಜೊತೆ ಮಾತಾಡ್ತಾ ನಿಂತಿದೆ. ವಾಟ್ ಇಸ್ ದಿಸ್? ಎಸ್ 100 ಬೇವರ್ಸಿ ಯಾರಿಗಂದ್ರೆ ಇವ? ಯಾಕಂದ್ರೆ ಸರಿ ಅವತ್ತು ಒಂದು ತಿಂಗಳಿಂದ ಮಾತಾಡ್ಕೊಂಡಿದ್ದೆ ನಾನು. ಬಹುಶಃ ನಿನಗೆ ಬಂದು ಈ ವರ್ಷ ದೇವರ್ಷ ಹೀಗೆ ಹಿಂಗಾದ್ರೆ ಆಗೋದಿಲ್ಲೇ. ಹೇಗಾದ್ರೂ ಮಾಡಿ ಎಲ್ಲ ಕಸ ಮುಸ ಮಾಡೋಣ ಕೊಂದು ಬಿಡ್ಬೇಕು. ಒಂದು ಬಿಟ್ಟು ಬಿಸಿಲನ್ನ ಕೊಂದ ಆ ಸಂಶಯ ನಾಲ್ಕು ಗುರಿ ಆಗ್ಬೇಕು. ನೀವು ಕಾಯ್ಸ ಬೆಳೆಯಲ್ಲ 5 ಲಕ್ಷ ಕೊಡ್ತೀರಾ? 10 ಲಕ್ಷ ಕೊಡ್ತೀನಿ. ಇವತ್ತೇ ಕೈಮುತ್ತು ಚಂದ್ರಪ್ಪ, ರಾಣೆಬೆನ್ನೂರು ಯಮನಪ್ಪ, ಚಿತ್ರದುರ್ಗ ಪಂಡಿತಪ್ಪ, ಬಳ್ಳಾರಿ ನಾಗರಾಜು ಎಲ್ಲರೂ ಕಟ್ಕೊಂಡು ಫೋನ್ ಮಾಡ್ಬಿಟ್ಟು ಬರ್ತಾರೆ. ನಾನು ಬನ್ನಿ ಸಾವು ಸರಿ ಪಡ್ಕೊಂಡೆ. ಯಜಮಾನ್ರೆ ದುಡುಕ್ಬಾಡ್ರಿ ಆ ಡ್ರೈವರ್ ಪಾತ್ರ ಕೊಡಬಾಡ್ರಿ, ನಾನು ಅಳಪ ನನಗೆ ಕೊಡಲಿ ಅಂತ ಹೇಳಿ ನಾನು ಮಾತಾಡ್ತೀನಿ ಅನುಭವಿಸ್ಕೊಳ್ಳಿ. ಆ ಡ್ರೈವರ್ ಪಕ್ಷಿ ಸೌತ್ ಕಾಲ್ ನೀರಲ್ಲಿ ನೀನು ಅಯ್ಯಪ್ಪ ಅಯ್ಯಪ್ಪ ನಾವು ಇಡೀ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಹೆಸರು ಕಟ್ಸಿ ಬಂದಿಲ್ಲ ನಾನು. ನೀವು ಯಾವ ಹೆಸರು ಕಷ್ಟ ಬಂದಿಲ್ಲಲೇ. ಈ ಲವ್ ಹಾರ್ಟಲ್ಲಿ ಬೀಳುವುದ ಡಬಲ್ ಹಾರ್ಟ್ ನಿಲ್ಲ ಕಣ. ಹಾಟ್ ಬೇಕಾಗಿದೆ ಅಂತ ಪಾತ್ರ ಮಾಡ್ಬೇಕಾದ್ರೆ ನಿನಗೆ ಆಸೆ ಐತೆ. ಏನೋ ಬಹಳ ವರ್ಷದ ಆಸೆ ಇರ್ತದೆ. ಬಿಟ್ಕೊಟ್ರೆ ಮಾಡ್ತೀನಿ. ಆಯ್ತು ನೋಡೋಣ. ಈಗ ವಿಪಕ್ಷ ಏನು ಮಾಡಿದನಲ್ಲ ಅವನು ಬಿಡಿಸ್ತೀನಿ. ಮುಂದೆ ಉಳಿದ ನೀನೇ ಮಾಡ್ಕೊಂಡು ಹೋಗ್ತೀನಿ. ಮುಂದೇನು ಮಾಡ್ಬೇಕು? ಒಬ್ಬರು ಮಾಡಿಬಿಟ್ಟು ಪಾಠ ಮಾಡೋ ಮಗಲ್ಲ ನಾನು. ಮಾಡಿ ಮೊದಲೇ ಮಾಡೋ ಮಗ ನಾನು. ಹೌದಾ? ಮುಂದರಪ್ಪ ಸಾರ್ಥಕವಾಯ್ತು ಮಗನೇ, ಸಾರ್ಥಕವಾಯ್ತು. ನೀನು ಬಾಲ್ಯವಾಗಿ ಏನೇನು ಕಲ್ತು ಬಂದೆ ಏನೇನು ಬಿಟ್ಕೊಂಡೆ ಅನ್ನೋದನ್ನ ಇವತ್ತು ಪ್ರತ್ಯಕ್ಷವಾಗಿ ಕಂಡಂತಾಗಿದೆ ಅಲ್ಲ. ಆ ಡ್ರೈವರ್ ವಿಪಾಸಿ ಜಮೀನ್ದಾರಿ ಮೂಲಕ್ಕೆ ಮದುವೆ ನಾಟಕ ಆಡಿ ಬಿಟ್ಟು ಶ್ರೀಮಂತನಾಗಿ ಮೇಲ್ವ. ಇನ್ನು ನೀನ ಯಾವ ಕಸ ಮುಸರೆ ಮಾಡೋ ಬೆನ್ನು ಹತ್ತಿ ಬಟ್ಟೆ ತೊಳೆಯೋದು, ಅಡಿಗೆ ಮಾಡೋದು, ಕಸ ಹೊಡೆಯೋದು ಇದನ್ನೆಲ್ಲ ನೋಡಿದ್ರೆ ಮಹಡಿಯ ತುತ್ತ ತುದಿ ಮೇಲೆ ಇಟ್ಕೊಂಡು ಲಪ್ ಲಪ್ಪದ ಹೊಯ್ಕೆ ಬಿದ್ದು ಸಾಯಿನ ನಿಮ್ಮ ಮನಸ್ಸಿನಲ್ಲಿ ಮೂಡಿಲ್ಲ ಮಾಡದೆ ಬಿಡೋದು. ನನ್ನ ಹೆಸರಲ್ಲಿ ನೀವು ಕೈಕೊಳ್ತೀರಾ? ನನ್ನ ಕೇಳಿ ವಿರೂಪಾಕ್ಷಿಗೆ ಆ ದೊಡ್ಡ ಜಮೀನ್ದಾರ ಮಾಡ್ಕೊಂಡು ಮದುವೆ ಮಾಡಿದ. ನನ್ನ ಹೆಸರಲ್ಲೇ ಹೊಯ್ಕೊಳ್ಬೇಕು ಅನ್ನೋದಾದ್ರೆ ಮಹಡಿಯ ತುತ್ತ ತುದಿ ಮೇಲೆ ನಿಂತ್ಕೊಂಡು ಲಬ್ 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 ಅಂತ ಬೈಕೊಂಡು ಬಿದ್ದು ಸಾಯಿ ಸಾಯಿರ ಮಗನೇ. ಲೇ ಫಾರಿನ್ ರಿಟರ್ನ್ ಕೇಳಿದ್ರೆ ಇದು ಸಲುವಾಗಿ ನಮ್ಗೆ ಹೋಗ್ಬೇಡಿ. ಈ ಬಾರಿನ ಹೋಗ್ಬೇಕು ಕಣಮರೆಯನ್ನು ಮತ್ತೆ ಬಾಬಾಡ್ಕ ಹೋಗ್ಬೇಕಲ್ಲ ನೀನು. ಆ ಹುಡುಗಿ ಸಲುವಾಗಿ ಎಷ್ಟು ಜೀವನಿಕೆ ಮರ ಜೀವನಿಗೆ ನೀರು ಇದೆಯಾ? ನಾನು 20 ಮುಂದೆ ನೋವು ಮಾಡಿದ್ದೀನಿ. ಆದರೆ ಸೇರಿಕೊಳ್ಳಲ್ಲ ನಾನು. ನನಗೆ ನೋವಾಗುತ್ತೆ, ನಿಮಗೆ ನೋವಾಗುತ್ತೆ. ಏನಿದು? ಅದ್ದಾನೆ ಆಳು ಹೋಗಿ ತಟ್ಟು ಹಾಕೋದನ್ನ ನೀವು ಒಳಗೆ ಹಾಕ್ತಾ ಇದ್ದೀರಾ. ಇದೇನೋ ಅಗಸ ಮನೆಯಲ್ಲ, ಜಮೀನ್ದಾರನಿಗೆ ಬಂದೆ. ಯಾರಾದ್ರೂ ದೊಡ್ಡ ಮನುಷ್ಯರು ಬಂದು ನೋಡಿದ್ರೆ ನಮ್ಮ ಮನೆತನದ ಮರ್ಯಾದೆ ಗತಿ ಏನು? ವಿರೂಪಾಕ್ಷಿ ಪಟ್ಟಣದಲ್ಲೇ ಮಡಿಸಿ ಒಳಗಡೆ ಅಂತ ಹೇಳಿರಲಿಲ್ಲ ನಿನಗೆ? ಒಳಗಡೆ ಮನೆಯಲ್ಲಿ ಹುಡುಗಿ ಇರ್ತಾರೆ, ಹೋಗ್ಬೇಡ ಅಂತ ನೀನೇ ಹೇಳಿದ್ರಲ್ಲ. ಹಾಗಾದ್ರೆ ಹುಡುಗಿಯರ್ ಇದ್ರೆ ಹಿಡ್ಕಂತ ನಿಮಗೆ ಸ್ವಲ್ಪ ಸ್ವಚ್ಛವಾಗಿಲ್ಲ ಬಟ್ಟೆ. ಅದು ಹೇಗೆ ಹೋಗಿದೆಯೋ ಏನೋ. ಸೋಪ್ ಹಚ್ಚಿ ಹೋಗಿದ್ರು ಅನಿತಾರಿ ಗೊತ್ತು. ನಾನು ತಂದು ಹೊರೆ ಹಾಕಿದ್ದೆ. ಏನಂತೆ? ಇಷ್ಟೊಂದು ಬಟ್ಟೆ ಒಗೆಯೋದಕ್ಕೆ ಅವ್ನಿಗೆ ಹಚ್ಚಿದ್ಯಾ? ಬೇಕು ಅಂತ ಹುಡುಗಿ ಕೂಡ ಕಸಿಟ್ಟಿರ್ತೇನೆ. ಐದು ಮಗ ಇಷ್ಟೊಂದು ಬಟ್ಟೆ ಒಗಿಬೇಕಾದ್ರೆ ಅವ್ರ ಕೈ ಗತಿ ಏನಾಗಿರ್ಬೇಕು? ಹೆಣ್ಣು ಅವಳಲ್ರಿ ತಮ್ಮವ್ರೆ. ಇವ್ರು ಅಪ್ಪ ಇವ್ರು ವಂಶ. ಅಮೃತ ಅಮೃತ ನೀನ್ ಸೊಪ್ಪೆ ಕಟ್ಟು ಹಾಕಿ ಹೊಲ್ಸ್ಕೊಂಡ್ ಬರ್ರಿ. ಮಹಾಲಕ್ಷ್ಮಿ ನೀನ್ ಪ್ಯಾಂಟ್ ಶರ್ಟ್ ತಂದ್ಕೊಂಡು ಇಸ್ತ್ರಿ ಮಾಡ್ಕೊಂಡ್ ಬರ್ರಿ. ಮನೇಲಿ ಇಸ್ತ್ರಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ.
ಚಪ್ಪಟ್ ಪಲ್ ಕಿತ್ತೋಗಿದೆ, ಹಚ್ಚಿಸ್ಕೊಂಡು ಬಟ್ಟೆ ಇಸ್ತ್ರಿ ಮಾಡಿಸ್ಕೊಂಡು ಬಾ. ಚಪ್ಪಲ್ ಪಟ್ಟಿ ಹತ್ತಿಸ್ಕೊಂಡು ಬರ್ಲಿಕ್ಕೆ ನೀವು ಹೇಳ್ತೀರಾ? ಏನ್ ಡ್ಯಾಡಿ, ಈ ಮನೆ ದಾಸಿಯರ ಚಪ್ಪಲಿಗಿಂತ ಕೀಳಾಗಿದ್ದ ನಾನು. ಈ ಮನೆ ದಾಸಿಯರಿಗಿಂತ ಕೀಳಾಗಿದ್ದ ನಾನು. ಗ್ರೇಟ್ ಇನ್ಸೈಟ್. ಮಗ ನೀನು ಲೇಡೀಸ್ ಚಪ್ಪಲ್ ಕೈ ಹಿಡ್ಕೊಂಡಿದ್ದೀರ ನೀವು, ಜನ ಬಿಸಾಕಿರಲಿ. ಅಯ್ಯೋ ನನ್ನ ಸೈನ್ಸೆ. ಅಯ್ಯೋ ನನ್ನ ಲೇಡೀಸೇ, ಏನ್ರಿ ಇದು? ಆಳಿಗೆ ನೀರ್ ಹಚ್ಚಿ ಮಾತನಾಡ್ತಾ ಇದ್ದಾರ. ಇವ್ರನ್ನ ನೌಕರಿಗೆ ಇಟ್ಕೊಂಡಿದ್ದಕ್ಕೂ ಕೂಡಿಸಿ ಸಂಬಳ ಕೊಡೋದಕ್ಕಲ್ರಿ, ನಮ್ಮ ಆಳಿಗೆ ಕೆಲಸ ಹಚ್ಚಿ ಕಾಲ್ ಕೈ ಬೆಳೆಸ್ಕೊಳ್ತಾನೆ. ಮೈಗಳ್ಳ ಮುಟ್ಟಾಳ. ಮುಟ್ಟಾಳನ ಮಗ ಅಂದ್ರಿ, ಮೂರ್ಖನ ಮಗ ಅಂದ್ರಿ, ಮುಡದಾರನ ಮಗ ಅಂದ್ರಿ. ಖಾಸಗಿ ಕಾರ್ಯವಾರಿಗಳೇ ನಮ್ಮ ರಾಶಿ ಪ್ರಮಾಣ ಹೋಗ್ಬಿಡಮ್ಮ. ಚಂದ್ರಶೇಖರ್ ಹೇಳಿದರೆ ಇನ್ನೂ ಏನಾದ್ರು ಹರಿದಿದೆ ಕೊಡ್ರಿ, ಹೋಗೋಸ್ಕೊಂಡು ಏ ಬರ್ತೀನಿ. ದನ ಕಾಯೋನೆ, ಪಂಚೆ ಮಾಡಿದ್ರೆ ಬೈದ್ರೆ ನಿಮ್ಮ ಅಪ್ಪ ಇರ್ತಾನೇನೋ? ನಾನು ಹೇಳ್ತೀನಿ. ಮಾತಿಗೂ ಅವ್ರ ಅಪ್ಪಗೆ ಬೈತಾರಲ್ಲ, ಅವ್ರ ಅಪ್ಪ ಏನು ತಪ್ಪು ಮಾಡಿರ್ಬೇಕು ಅಂತ. ಗೆದ್ದಾಳೆ ನೆಕ್ಕಿ ಹೆಂಗೆ ನಿಂತವೇನು? ಅಪ್ಪ ತಪ್ಪು ಮಾಡಿ ಅಂತಲೇ ಕೈಯ ಕೊಟ್ಟಿರೋದು. ಹಾ ಬಗ್ಗೆ ನೋಡಿ ಗೊತ್ತಾಗುತ್ತೆ. ಅಂತೇಳಿ ಯಾರಿನ ಮೇಲ್ಗಡೆ ಮಾತಾಡ್ತಲ್ಲ, ಅದಕ್ಕೆ ನಿನ್ ಕೈಗೆ ಚಪ್ಪಲ್ ಕೊಟ್ಟಿದ್ದ. ನಿಮಗೆ ಅವಮಾನ ನಗಬೇಡಿ, ನೀವು ನಗಬೇಡಿ, ಸುಮ್ಮನೆ ನನ್ನ ಮಗ ಮಹಾರಾಜ ನನ್ನ ಕೈಗೆ ಕೊಟ್ಟಿದ್ನಲ್ಲ ಚಪ್ಪಲ್ ಅವನು ತೊಗಲ್ದೇನೆ. ಯಾರು ಹೇಳಿ ತೆಗೆದು ಅಂತಾರೆ. ಗೌರ್ಮೆಂಟ್ ತೆಗೆದು ಈ ತೆಗೆದು ಸ್ವಲ್ಪ ಇಸ್ಕೊಂಡಿರ್ತಾರೆ. ಅವನು ಮುಟ್ಟಿದ್ರೆ ದೋಷ ಇಲ್ಲ ತಾನೆ. ಯಾರು ತಲೆ ಕೆಟ್ಟಾರೆ ದೋಷ ಆಗುತ್ತಂತ. ಮೊನ್ನೆ ಒಟ್ಟ ಬಂದಾಗ ಮೆಟ್ ಮಾಸು ಮುಗಿತಿದ್ದೀನಿ ನಾನು. ಅಭ್ಯಾಸ ಇಲ್ಲ. ಹೋಗಿ ತೆಗೆದು ಕೂತು ಹಾಕಿಬಿಡ್ತಾರೆ. ಈಗ ಆಗಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ನೀವು ಹೊರಗೆ ಹೋಗ್ತಾ ಇದ್ದೀರಾ? ಹಾಗಾಗಿ ನಿಮ್ಮನ್ನು ಕಸ ಹೊಡೆಯ ಕಚ್ಚಿ ಕುಸಿ ಮೇಲೆ ಕೂತ್ಕೊಂಡಾಗ ಅದಕ್ಕೆ ನೀವು ಬೈತಿದ್ರಾ? ಹೇಳ್ತಿದ್ದೆ, ನೀವು ಸುಮ್ಮನೆ. ಏನೇ? ಅಲ್ಲ, ಸ್ವಲ್ಪ ಕಸ ಹೊಡೆಯಕ್ಕೂ ಬರಲ್ಲ. ಅದೇನೋ ಹೇಳ್ತಾರಲ್ಲ, ರಾಜಕೀಯ ಪಾತ್ರ ಮಾಡ್ತಾ ಬಂದವರಿಗೆ ಕೇವಲ ಕಸ ಗುಡಿಸೋ ಪಾತ್ರನೂ ಬರಲ್ಲ. ಕಸ ಯಾಕೆ ಗುಡಿಸ್ಬೇಕಂತ ನಾನು ಹೇಳ್ತೀನಿ ಕೇಳು. ನೀನ್ ಗುಡಿಸ್ಬೇಕು. ಸುಮ್ಮನೆ ಬೈತಿದ್ದಲ್ಲ ನಿಮ್ಮನ್ನ. ಬೇಜಾರಾದೇನು? ಬೇಜಾರಾಗಬೇಡ. ಬೇಜಾರಾಗಿದೆ ಅಂತ ಗೊತ್ತಾದ್ರೆ ಇನ್ನೂ ಜಾಸ್ತಿ ಬಂದು ಬೈಯತ್ತೆ. ಅವತ್ತು 100 ರೂಪಾಯಿ ಕೊಟ್ಟಿದ್ದು ಯಾಕೆ? ಬಯಸ್ಕೊಳ್ಳೋಕ್ಕಾಗ್ಯಾನೆ. ಆ 100 ರೂಪಾಯಿ ಮುಗಿಯೋದು ಬೈತೀನಿ. ಊಟ ತಕ್ಷಣ ಹೇಳಿ ಮತ್ತೆ ಬೈಯಕ್ಕೆ ಶುರು ಮಾಡ್ತೀನಿ. ನಾಳೆ ಪಿಕ್ಚರ್ ಹೋಗೋಣ. ಯಾವುದು? ಯಾವುದು? ಕಾಂತಾರ. ಆ ಕಾಂತಾರ ನೋಡಿದ್ದೀನಿ. ಇದೊಂದು ಹಳೆ ಪಿಕ್ಚರ್ ಹೋಗೋಣ. ಯಾವುದು? ಅನಂತರ ಅವಾಂತರ. ನಿಮ್ಮ ಸಮಾಚಾರ ತಿಳಿಯೋದಲ್ಲ. ಈ ಕಸ ಮುಸ್ರೆ ಮಾಡೋ ಹುಡುಗಿ ಅಂದ್ರೆ ತಾಯಿ ಬಂದು ಕಿಚ್ಚಿ ಸಾಕಿರಿ. ಈ ಕಸ ಮುಸ್ರೆ ಮಾಡೋ ಹುಡುಗಿ ನಿಮಗೆ ಮಾತಾಗಿದ್ದ ಮಾಡ್ತಾರೇನು? ನೀವು ಹುಟ್ಟಿದ ಪೀತಾಂಬರಕ್ಕೆ ಹಾಕಿದ ಹೊಡೆಗೆ ರಿಕ್ವೆಸ್ಟ್ ಕೊಡಿ. ಐ ಕೈಂಡ್ಲಿ ರಿಕ್ವೆಸ್ಟ್.
ಇರ್ತದೆ ಮೊನ್ನೆ ನೆಲಮಂಗಲ ಕರ್ಕೊಂಡು ಹೋಗಿದ್ರಲ್ಲ ಹಾ. ಕಾಲಿಗೆ ಹೊಸ ಚಪ್ಪಲ್ ಕೊಡ್ಸಿದ್ರಲ್ಲ. ಯಪ್ಪ ಚಪ್ಪಲ್ ಕೈಗೆ ಹಾಕೋದ್ರೆ ತಲೆಗೆ ಹಾಕೋತಾರ ಬೀಗ ಹಾಕಿದ್ರಿ ಹಾ. ಈಗ ಮೂರು ಚಪ್ಪಲ್ ಬಂದಿದ್ರ ಅದು ನಾನು ಯಾಕೆ ಹರಿಯಕೋಣ ಅವರು ಚಪ್ಪಲ್ ಕೊಟ್ಟು ಕಳಿಸಿದ್ರಲ್ಲ. ನಾವೇನು ಈ ಹುಡುಗಿ ಚಪ್ಪಲ್ ಕೊಟ್ಟು ಕಳಿಸ್ಬೇಕು. ನಾವು ತಲೆ ಇರ್ಪ ಒಂದು ಕೆಲಸ ಮಾಡಿದೆ ಯಾರ್ಯಾರ ಚಪ್ಪಲ್ ಹರಿದವ ವಸ್ತು ತಗೊಂಬ ಹರಿದ ಇದ್ರೆ ಹೊರಕೊಂಡು ತಗೊಂಬ ಹೋಗು ಕಸ ಹೊಡೆಯೋದನ್ನ ಬಹಳ ಜನ ನೋಡಿದ್ರು. ಈ ರೀತಿ ಕಸ ಹೊಡೆಯೋದು ಯಾರು ನೋಡಿಲ್ಲ. ಎಲ್ಲ ಹೆಣ್ಮಕ್ಳು ಹೊಡಿತಾರೆ ಕಸ ಹೊಡೆಯೋದು. ಹಂಗಲ್ಲ. ಇದಕ್ಕೂ ಏನ್ ಸಂಬಂಧ ಇರಬೇಕು? ಬರ್ಬೇಕು. ನೀವು ಯಜಮಾನರು ಸುಮ್ಮನೆ ವರ್ಷ ತಂದು ನೀವು ನಾನು ಇವೆಲ್ಲ ರಿಪೇರಿ ಆಗಬೇಕು. ಮ್ಯಾಗದೆಲ್ಲ ಕಲಿಸ್ಬಿಡು, ಹೊಸ್ತಾಕ್ಸ್ಬಿಡು. ಮ್ಯಾಗದ ಹೊಸ್ತಾಗುತ್ತೆ, ಕೆಳಗದ ಹಳೆದಾಗುತ್ತೆ. ಆಮೇಲೆ ಕೆಳಗದ ಹಳೆದಾದ್ರೆ ಹೊಸ್ತಾಕ್ಸ್ಬಿಡು. ಕೂಗಲ್ ಹೊಸ್ತಾಗುತ್ತೆ. ಆಮೇಲೆ ರಿಪೇರಿಮೆಂಟ್ ಏನಾಗುತ್ತೆ? ಈ ಕೋಟ್ನ ಹೊತ್ತೊಂಬತ್ತು ಬೇಡ ಹಂಗೆ ಇಷ್ಟು ವರ್ಷ ಸೆಲ್ಟಾಗಿ ಭಾಷಣ ಹೋಗ್ಬಿಡ್ತೈತೆ. ಇನ್ನೊಂದ್ಸಲ ಮಾವ ಅಂದ್ರೆ ಬಾಯಿಗೆ ಮೊಳಕೆ ತುರುಕ್ಬಿಟ್ಟೇನ ಮಾತು ಮಾವ ಮಾವ ಅಂತ ಗಂಟಿಸ್ಬಿಟ್ಟಿದೆಯಲ್ಲ. ಮೇಲ್ ಸುದ್ದಿ ಕೇಳಿ ಏನು ದಾವಣಗೆರೆ ಜೋಕಿಯನ್ನು ಹುಡುಗಿ ಮಾಮ 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 ಅಂದು ಒಂದು ಎಕರೆ ಜಮೀನು ಹೆಸರು ದರ್ಶನ ಹೋಗ್ಬಿಟ್ರು. ಅದನ್ನ ಕೇಳಿ ಮಾಮ ಅಂತ ಬಂದ್ಯಾ? ಈಗ ಏನೇನು ಸಿಗೋದಿಲ್ಲ. ಅಯ್ಯ ಒಂದು ಖರ್ಚಿನ ಸತ್ಯನೂ ಕೊಡೋದಿಲ್ಲ. ನೀನು ಮಾಮ ಅನ್ನೋದಕ್ಕೆ ಆಸೆ ಇದ್ರೆ ನನಗೊಂದು ಏರ್ಪಾಡಂತೆ. ನಾನೇ ನೀಗೇನು ತಿಳ್ಕೊಬೇಡ. ಬ್ಯಾಂಕ್ನಲ್ಲಿ ಫಿಕ್ಸ್ ಇಟ್ಟಿದ್ದೀನಿ. 140. ಅವ್ರೇನು ಕೊಡದೇ ಇದ್ರು ನನ್ನ ಮಾಮ ಅಂತಿದ್ವಿ. ಬಾಯಿ ಬಂದ್ಬಿಟ್ರು. ಅದು ಕತ್ತೆ ಮರಿ ಹೆಣಗತ್ತೆ ಮರಿ ನಿಮ್ಮ ಪ್ರೀತಿ ಗಟ್ಟಿಗೆ ನಾನು ಕೆಲಸ ಹಚ್ಚಿದೆ ನೋಡಿ. ನನ್ನ ಪರ್ಸನಲ್ ದಾಸಿಗೆ ಈ ಕೆಲಸ ಹಚ್ಚಿದ್ರೆ ಜಮೀನ್ದಾರೇ, ಆ ಹುಡುಗಿಯ ಚಪ್ಪಲ್ ಬೀಳ್ರಿ. ಆ ಹುಡುಗಿಯ ಚಪ್ಪಲ್ ಕಟ್ಕೊಂಡಿದ್ರಲ್ಲ, ನಮ್ಮ ಮನಸ್ಸಿಗೆ ಎಷ್ಟು ನೋವಾಯ್ತು. ನಮ್ಮವರಿಗೆ ಕೆಲಸ ಹಚ್ಚಿದ್ರೆ ನಿಮ್ಮ ಮನಸ್ಸಿಗೆ ಯಾಕೆ ನೋವಾಗುತ್ತೆ? ಅವನೇನು ನಿಮ್ಮ ಮಗನೇನು? ಮತ್ತೆ ಇವಳೇ ನಿಮ್ಮ ಮಗಳೇನ ನೀವು ಅಂದ್ಕೊಳ್ತೀರಿ ನೋಡಿ. ನಾನು ಯಾವುದೇ ಗಂಡಾಳನ್ನ ಮಗನ ಹಾಗೂ ಪ್ರೀತಿಸಬಹುದು, ಹೆಣ್ಣಾಳನ್ನ ಮಗಳ ಹಾಗೂ ಕಾಣಬಹುದು. ಈ ಮಾತು ಮೊದಲೇ ಹೇಳ್ಬೇಕಾಗಿತ್ತು. ಯಾವುದು? ಗಂಡಾಳಿ ಪ್ರೀತಿಸ್ತೀವಿ ಅಂತೇಳಿ ನಾವು ಗಂಡಾಳಿ ನಮ್ಮನ್ನು ಪ್ರೀತಿಸಿ ಹೇಳ್ಬೇಡ ಅಂತ. ಆ ಹುಡುಗನ್ನು ಅವನನ್ನ ಕಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನನ್ನ ತಲೆಯ ಬೆಂಕಿ ಇಟ್ಟಂತಾಗುತ್ತದೆ. ನನ್ನ ಮಗ ನನ್ನ ಭವ್ಯ ಭಾಂಡಾರಕ್ಕೆ ಕೈ ಹಾಕಿದ್ದಾನೆ. ನಿಮಗೆ ಭವ್ಯ ಭಾಂಡಾರವಾದ್ರೆ ಆ ಹುಡುಗ ನಮಗೆ ಭವ್ಯ ಭಾಂಡಾರ. ಆ ಹುಡುಗ ಬೆನ್ನತ್ತಿರ ಇವ ಕೈ ಚರ್ಮ ಸುರಿಬೇಕು, ಕೊಲ್ಲಬೇಕು. ಯಾಕಮ್ಮ ಹೊಸ ಬೀಗರ ಹಾಗೆ ಬಡ್ದಾಡ್ತೀರ? ನಿಮ್ಮ ಪ್ರೀತಿಗೆ ಪಾತ್ರರಾದವರು ನಿಮ್ ಕೆಲಸ ಮಾಡಿ, ನಾನು ಈ ಬೀಗರ ಕೆಲಸ ಮಾಡ್ತೀನಿ. ಸುದೈವದಿಂದ ಇಂಥವರ ಪ್ರೀತಿಗೆ ಪಾತ್ರರಾದ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ. ಏನು ಹೊಟ್ಟೆ ಕಿಚ್ಚಿನ ಹೇಳ್ತೀರಪ್ಪ ನೀವು? ನಾಳೆ ಹುಟ್ಟಿ ತಾನು ಹುಟ್ಟಿದ್ದಾರೆ.
ಈ ಮನೆಯಲ್ಲಿ ಕಸ ಮುಚ್ಚುವ ಕೆಲಸ ಮಾಡೋದಕ್ಕೆ ಯಾಕೆ ಸೇರ್ಪಡಿಸಿದ್ರು? ಅನಿತಾ, ನೀವು ಈ ರೀತಿ ಕೆಲಸ ಮಾಡ್ತಾ ಇರೋದನ್ನ ನನ್ನ ಕಣ್ಣಿಂದ ನೋಡಕ್ಕಾಗುದಿಲ್ಲ ಕಣ್ರಿ. ನೀವು ತುಂಬಾ ಓದ್ಕೊಂಡಿದ್ದೀರಾ, ನೀವು ಈ ಕೆಲಸ ಮಾಡ್ತಾ ಇರೋದನ್ನ ನನ್ನಿಂದ ನೋಡೋದಕ್ಕಾಗುತ್ತೆ ಅಂತ ಹೇಳ್ತೀರಾ? ಅಂದ್ರೆ ಜಮೀನ್ದಾರಿಗೆ ಅಮ್ಮವರೇ ಹೇಳಿದಂತೆ ನಾವಿಬ್ರು ಒಬ್ರೊಬ್ರನ್ನ ಪ್ರೀತಿ ಮಾಡ್ತಾ ಇದೀವಾ? ಏನಪ್ಪ ಗೊತ್ತಿಲ್ಲ. ಹೌದಾ? ಅಯ್ಯೋ, ಏನ್ರಿ ಕೆಲಸ ಮಾಡಿ ಕೈ ಎಷ್ಟೊಂದು ಒರಟಾಗ್ಬಿಟ್ಟಿದೆ ನೋಡಕ್ಕಾಗ್ತಾ ಇಲ್ವಲ್ರಿ? ಅಂದ್ರೆ ಈ ಮೊದಲು ನನ್ನ ಕೈ ಮುಟ್ಟಿದಾಗ ಮೆತ್ತಿತ್ತೇನು? ಬಿಡಿ ನನ್ನ ಕೈನ. ನೀವೇನಾದ್ರೂ ನನ್ನ ಕೈ ಹಿಡಿದಿದ್ದು ಜಮೀನ್ದಾರನ್ನೇ ಒಪ್ಕೊಂಡ್ಬಿಟ್ರೆ ನಮ್ಮಿಬ್ಬರನ್ನ ಮನೆಯಿಂದ ಹೊರಟಾಕ್ಬಿಡ್ತಾರೆ. ಹೋಗ್ಲಿ ಬಿಡ್ರಿ, ಹೇಗೂ ನಿಮ್ ಕೈ ಹಿಡ್ಕೊಂಡಿರಿ, ಹಾಗೆ ಇಬ್ರು ಜೊತೆ ಹೋದ್ರಾಯ್ತು. ಸದಾ ನಿಮ್ಮನ್ನ ನೋಡ್ತಾ ಇರ್ಬೇಕು, ನನಗಂತೂ ಇತ್ತೀಚೆಗೆ ಸದಾ ನಿಮ್ಮನ್ನ ನೋಡ್ತಾ ಇರ್ಬೇಕು, ನಿಮ್ ಜೊತೆ ಮಾತಾಡ್ತಾ ಇರ್ಬೇಕು, ಸಾಧ್ಯವಾದ್ರೆ ಪ್ರೀತಿನೂ ಮಾಡ್ಬೇಕು ಅನ್ಸುತ್ತೆ ಅಲ್ವಾ? ನೀವೇನಾದ್ರೂ ನನ್ನ ಪ್ರೀತಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ. ಏನಿದು ಕೈಯಲ್ಲಿ ಕೈ ಇಟ್ಕೊಂಡಿದ್ದೀರಿ? ಕೈ ಬಿಟ್ಟರೆ ಸತ್ತೇ ಹೋಗ್ತೀನಿ ಇದರಲ್ಲಿ. ಇದು ಅಸಮ್ಮತ ಡೈಲಾಗ್ ಆಗಿಲ್ವಾ? ನನಗೆ ಪ್ರೀತಿ ಹೇಗೆ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಬಿಡಿಕೊಡ್ರಿ, ಅಂದ್ರೆ ಲವ್ ಮಾಡೋದಕ್ಕೆ ಬರೋದಿಲ್ವಲ್ರಿ? ಗೊತ್ತಿಲ್ಲ ಯಾಕಿಲ್ಲ, ಅದನ್ನು ನಾನು ಹೇಳ್ಕೊಡ್ಬೇಕಾ? ಹೇಳ್ಕೊಡ್ತೀನಿ ಸುಮ್ಮನೆ. ನಾನು ಹೇಳಿದ್ದೆ ಕೈಯಲ್ಲಿ ಕೈ ಹಿಡಿದ ಹಂಗೇನಿಲ್ಲ, ಅಲ್ಲಿ ಇಟ್ಕೊಳ್ರಿ. ಅಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು. ಓ, ಅಲ್ಲಿ ಕಣ್ರಿ ಅಲ್ಲ, ಸ್ವಲ್ಪ ಕೈ ಬಳಸಿ. ಅರೇ, ಏನೋ ಆಗೈತೆ ಕಣ್ರಿ. ಯಾಕೆ ನನ್ಗಲ್ಲ ರೀ, ಅಲ್ಲಿ ಬಳಸ್ಬೇಕು. ಜೋಡಿಯ ತುಂಬಿ ಹೇಳಿ ಹೇಳಿ ಒಂದ್ಸರಿ ನಾನು ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ನಿನ್ನ ಪ್ರಾಣ ತೆಗಿತೀನಿ. ಏನ್ರಿ ಹೀರೋ ಹೀರೋನ್ಗೆ ಈ ರೀತಿ ವಿಲನ್ ಕಟ್ಟಿದ್ರೆ ಹೀರೋ ಹೀರೋನ್ ಗತಿ ಏನಾಗಬೇಕು ಅಲ್ವೇ? ಹೀರೋ ಯಾರ ಜೊತೆ ಫೈಟ್ ಮಾಡ್ಬೇಕು? ಬಸ್ಯಾ ಆಲ್ ದ ಲೈಟ್ ಆಫ್. ಹನುಮನಿಗೆ ಬಂದ ಪ್ರೇಮಿಗಳ ಸ್ಥಳ ಅಂತ ತಿಳ್ಕೊಂಡಿದ್ದೀರೇನು? ಯಾರಿವ್ರು? ಇವಳು ನನ್ನ ಹಾಗೆ ಕೂಲಿಯವರು ಅಲ್ಲ. ನಾನು ಬೇರೆ ಹೆಣ್ಣಿನ ಜೊತೆ ಹಾಡಬಾರ್ದು, ಡ್ಯಾನ್ಸ್ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಆ ಅಧಿಕಾರ ನಿಮ್ಗೆ ಯಾರಿಗೆ ಗೊತ್ತಿದ್ದು? ಅಂದ್ರೆ ನನಗೆ ಅಧಿಕಾರವಿದೆ. ಯಾಕ್ರಿ ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ? ನೀವ್ ಯಾಕ್ರಿ ಇದನ್ನ ಒತ್ತಡ ತೋರಿಸ್ತಾ ಇದ್ದೀರಾ? ರೇ, ನಾವು ಪರಸ್ಪರ ಹಾಡ್ತೀವಿ, ಕುಣಿತೀವಿ, ಜೊತೆ ಇರ್ತೀವಿ, ಅದನ್ನೆಲ್ಲ ಕೇಳೋದು ನೀವ್ಯಾರೇ? ನಾನು ಯಾರು? ಏನ್ರಿ ಇವ್ರು ಈ ರೀತಿ ಮಾತಾಡ್ತಿದ್ದಾರೆ? ಇವ್ರು ಯಾರ್ರಿ? ಅಲ್ರಿ ಅನಿತಾ, ಅವತ್ತು ನಾನು ಏನ್ ಹೇಳಿದ್ರೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಪ್ರೀತಿ ಪ್ರೇಮ ಪ್ಯಾರಿಸ್ ಮೊಹಮ್ಮದ್ ಅಂತ ಗೊತ್ತೇ ಇಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಆ ಪ್ರೀತಿನ ಯಾರು ಕೊಡ್ಬೇಕು ಅವ್ರು ಕೊಟ್ಟಿದ್ದೀನಿ. ಛೀ, ನೀವ್ ಈ ರೀತಿ ಮೋಸ ಮಾಡ್ತಿದ್ರೆ ನಿಮಗೆ ಮನಸ್ಸು ಕೊಡೋ ಪ್ರಯತ್ನನೂ ನಾನು ಮಾಡ್ತಾ ಇರಲಿಲ್ಲ. ನೀವು ನನಗೆ ಬಂದ್ಕೊಟ್ಟ ಯಾವಾಗ ಎಲ್ಲಿ ಯಾವ ಹೇಗೆ ಅವತ್ತು ಬಂದಿದ್ರಲ್ಲ, ಆ ದಿನವೇ ಇಷ್ಟಪಟ್ಟೆ ನಾನು. ಮತ್ತೆ ಮೊದಲೇ ಹೇಳ್ಬೇಕಲ್ವಾ ಅದನ್ನ? ಅದನ್ನ ಬೇರೆ ನಾಚಿಕೆ ಬಿಟ್ಟು ಹೇಳ್ಬೇಕೇನು ನಿಮ್ಗೆ? ಯಾರು ಇವಳು? ರಿಮಿ, ಯು ಕ್ಯಾನ್ ಗೋ. ಓಕೆ ಸರ್. ಏನು ಎಷ್ಟಾದ ನನಗೆ ಚೆನ್ನಾಗುತ್ತೋ ಬಾ ಹೋಗೋಣ. ಎಂದು ಇಲ್ಲದ ಬ್ರಹ್ಮ ಪಿಶಾಚಿ ಇಷ್ಟತೆ ಬೇಕೆಂದು ಓಡಾಡ್ತಿದ್ದೀವಿ. ಅಂಬಿಕಾದೇವರು ಜಮೀನ್ದಾರಿಯವರು ಕೆಲವರ್ಷದಿಂದ ಏನು ಅವಸರದ ಖರ್ಚು ಉಳಿತಲ್ಲ, ಎಷ್ಟು ನಡ್ಕೊಂಡು ಓಡಾಡ್ತಿದ್ರು. ನನಗೆ ಅನಿಸುತ್ತೆ ಅವರು ನಿಮ್ಮನ್ನೇ ಮುಗಿಸುವುದನ್ನ ಮಾಡುತ್ತಿಲ್ಲ. ನಿಮ್ಮನ್ನೇ ಮುಗಿಸಿ ಅಳಿಯನ್ನು ನಾನು ಇಲ್ಲೇ ಕಾಯನ್ನು ಇಷ್ಟಪಟ್ಟ ಪ್ರಯತ್ನ ಮಾಡಿ ಏನು ಮಾಡೋದು? ನನಗೊಂದು ಸಹಾಯ ಮಾಡ್ತೀನಪ್ಪ. ನಿಮಗೋಸ್ಕರ ನಾನು ಪ್ರಾಣ
ಬರ್ಕೊಡ್ತೀನಿ. ನಾನೇನು ಬೇಡ, ಇವತ್ತು ರಾತ್ರಿ ನನ್ನ ಹಾಸಿಗೆಗೆ ನೀನೇ ಮಕ್ಕೊಂಡ್ಬಿಡು. ನನ್ನ ನಿನ್ನ ಹಾಸಿಗೆ ಇವತ್ತು ಮಲಗುತ್ತೆ. ಡಾಕ್ಟ್ರು ನನ್ನ ಹಾಸಿಗೆ ಪತ್ತೆ ಹೇಳಿದ್ದಾರೆ, ಟ್ಯಾಬ್ಲೆಟ್ ಹಾಕಬೇಕು ಅಂತ ಹೇಳಿದೆ. ಅದಕ್ಕೆ ಮಕ್ಕಳೋದಿಲ್ಲ. ಒಬ್ಬರು ಬಿಡಬೇಡಿ. ಯಾರಾದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಸುಟ್ಟು ಬಿಡ್ತೀನಿ. ಹುಷಾರ್. ಯಾರು ಡಬಲ್ ಬಾಲ್ ಈ ಧ್ವನಿ ಕೇಳಿದ್ರಿ, ನಮ್ಮ ಸೋಮನಾಥ್ ಮೇಲೆ ಧ್ವನಿ ಇದ್ದಾಗಿಲ್ವಾ? ಸೋಮನಾಥ್ ಮೇಲೆ ಧ್ವನಿ. ಅವರು ಬಹುಶಃ ಯಾರು ಪಡೆ ಮಾಡಬೇಕು ಅಂತ ಪ್ಲಾನ್ ಹೇಳುತ್ತೆ ಕಾಣುತ್ತೆ. ಆ ಪಡೆಗಳಿಗೆ ಎಲ್ಲ ಹೇಳ್ಬಿಡಿ, ಎಲ್ಲ ಒಂದು ಸೇತುವೆ ಕೆಲಸಕ್ಕೆ ಬಂದಿದ್ದಾರೆ. ಒಂದು ಭಯ ಬಟ್ಟೆ ತುರುಕಿ ಮತ್ತೆ ಹೋಗ್ಬಿಡಿ ಅಂತೇಳಿ. ಸೋಮನಾಥ್, ನೀವೇ ಹಿಂದೆ ಈ ಪರಿಸ್ಥಿತಿ ಯಾಕೆ ಗೊತ್ತಾಯ್ತು? ಈ ಮನೆಯ ಹೆಣ್ಣಾಳಿನೊಂದಿಗೆ ನನ್ನ ಕರುಳಿನ ಸಂಬಂಧ ಇದೆ, ಹಾಗಾಗಿ ಈ ವಿಷಯ ನನಗೆ ಗೊತ್ತಾಯ್ತು. ಚಂದ್ರಶೇಖರ್ ಸಾವ್ಕಾರೆ, ನಮ್ಮ ಹುಡುಗಿ ಏನು ಅಪರಾಧ ಮಾಡಿದ್ದು ಅಂತ ಅವನ್ನ ಕೊಲ್ಸೋದಕ್ಕೆ ಸಿದ್ಧವಾಗಿದ್ರೆ ಏನಪ್ಪ ಕಳಿಸ್ಗೆ ಎಲ್ಲ ವಿಷಯ ಹೇಳ್ಬಿಡ್ಲ? ನೋಡಿ, ಈಗ ಏನಾದ್ರು ನೌಕರಿ ಮಾಡಕ್ಕೆ ಮನೆ ಬಂದಾನಲ್ರಿ ಅವ ನನ್ನ ಮಗ ರೀ. ಬಹಳ ಆಸೆ ಹೇಳ್ತಾರೆ. ನಾವು ಮದುವೆ ಸಿದ್ಧತೆ ಮಾಡ್ಕೊಂಡಿದ್ವಿ, ಆಗ ಮದುವೆ ಸಮಯಕ್ಕೆ ಬರೋಕ್ಕಾಗೋದಿಲ್ಲ. 18 ಮದುವೆ ಮುಂದೆ ಅಂತ ಹೊರಗಿನಿಂದ ಕೇಬಲ್ ಕಳಿಸಿದ. ಆಗ ಏನು ಮಾಡಬೇಕಂತ ಗೊತ್ತಾಗದೆ ಇವಾಗ ಇರ್ತೇನೆ. ನಮ್ಮನೆ ಕಾಣ್ತಿರೋರು ಅವನಿಗೆ ಪಾಲಕ್ಷದ ಹೆಸರಿಟ್ಟು ಈ ಮದುವೆ ಮಾಡಿದ್ವಿ. ಇದೊಂದು ಅಪರಾಧ. ಇನ್ನು ಇನ್ನೊಬ್ಬ ಮಗನಿಗೆ ಯಾವಾಗ ಕಸ ಮುಸ ಮಾಡೋ ಬೆನ್ನತ್ತಿ ಸಾಕ್ತೀನಿ ಅಂತ ತಿಳ್ಕೊಂಡ್ಬಿಟ್ಟು ಇವತ್ತು ರಾತ್ರಿ ಅವಳು ಕೊಲೆ ಮಾಡ್ಬೇಕಂತ ಹೊರಟಿದ್ವಿ. ಕೊಲೆ ಮಾಡೋದು ಅಪರಾಧ ಆಗುತ್ತೇನೋ? ಯಾರು ಹೇಳಿದ್ರು ಅಪರಾಧ ಆಗಬೇಕ? ಅಪರಾಧ ಆಗೋದಿಲ್ಲ, ಶಿಕ್ಷೆ ಆಗುತ್ತೆ ಅಷ್ಟೇ. ಏನು ಅಪರಾಧ ಕ್ಷಮಿಸ್ಬೇಕು. ನಾವು ನಿಮಗಿಂತಲೂ ದೊಡ್ಡ ಅಪರಾಧಿಗಳು ಇವರು ಯಜಮಾನ. ನಮ್ಮಲ್ಲಿ ಏನು ಮಾಡಿಕೊಂಡಿದ್ದಾರೆ. ನಿಮ್ಮ ಹೊಟ್ಟೆ ಮಗನನ್ನೇ ಯಾವ ನಕ್ಷತ್ರ ಕೂಲಿಯನ್ನೆಂದು ಭಾವಿಸಿ ಇಂದು ರಾತ್ರಿ 2 ಗಂಟೆಗೆ ಅವನನ್ನು ಕೊಲ್ಲೋ ಸಿದ್ಧತೆ ಇದೆ. ನಾ ಹೇಳಿದ್ರೆ ಎಂದೂ ಇಲ್ಲದ ಬ್ರಹ್ಮ ಪಿಶಾಚ ಎಷ್ಟೊತ್ತಾಗಿ ಏನಂದ್ರಿ? ಅನ್ಕೊಂಡಿದ್ದಾಗಿ ಕಣ್ಣು ತಕ್ಕ ಬಾಯಿ ಬಂದು ಇಟ್ಕೊಂಡು ಹೊತ್ತು ಬಿಟ್ಟಾದ್ರೆ ಯಾರೆಲ್ಲ ಮಾಡ್ಬಿಟ್ಟು ಮಾಡ್ಸಿರೋ ದೇವರಲ್ಲ ತರಿಸ್ತೀರಿ, ಎಲ್ಲರಿಗೂ ಬೈತೀರಿ, ಬೈಸಿರ ನಮ್ಮ ನಾನು ಅರಿತಿರುವ ವ್ಯಕ್ತಿಯನ್ನು ಮದುವೆ ಹೇಗಾಗುವುದೆಂದು ಭಾವಿಸಿ ಮದುವೆಗೆ ಪತ್ರ ಬರೆದಿಟ್ಟು ಅಮೃತ ಮನೆಯಿಂದ ಹೊರಟು ಮನೆಯಿಂದ ಹೊರಡು ಬಂದ ಅಮೃತ ನೇರವಾಗಿ ದೇವನಹಳ್ಳಿಗೆ ಬಂದು ನನ್ನ ಆಶ್ರಯ ಪಡೆದು ಅಲ್ಲಿವರೆಗೂ ಅಮೃತ ನನ್ನ ಮಗಳು ಅನ್ನೋ ವಿಚಾರನೇ ಗೊತ್ತಿರಲಿಲ್ಲ. ಹೌದು, ಹಾಗೆ ಪಾಲಾಕ್ಷ ನಿಮ್ಮ ಮಗ ಅನ್ನೋ ವಿಚಾರನೂ ನೀವು ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅಮೃತ ನಿಮ್ಮ ಮಗಳ? ಹೌದು, ಅಂಬಿಕಾ ಅಮೃತ. ಆಯ್ತು, ಚಿಂತೆ ಮಾಡ್ಕೊಬೇಡಿ. ಅಲ್ಲಿಗೆ ಮದುವೆ ಯಾವಾಗ ಅಂತೀರಾ? ಅದನ್ನು ನೀವೇ ಹೇಳಿ. ಏನಿಲ್ಲ, ಈ ಸರಿ ಮದುವೆ ಆಗುವನು ನಾನು. ನನ್ನ ಅಮೃತಳ ತಂದೆ ಸಾಮಾನ್ಯರಾದರೇನು ಸಾಮ್ರಾಟರಾದರೇನು ಹಳೆ ಅಕ್ಕಿ ಕೂಡಿದರೆ ಹಳೆದವರು ಜೈಗೆ. ಈ ಸಂಬಂಧ ಎಂತರೂ ಕೂಡಿ ಬಂದೇ ಬಂತು. ಅಂತೆಯೇ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ದಾರೆ, ಜೈ ಜವಾನ್ ಜೈ ಕಿಸಾನ್. ನೋಡಿ, ಈ ಬಂದೆ ಮದುವೆಯಲ್ಲಿ ಯಾರು ಗೊತ್ತಿಲ್ಲ. ಈ ಸರಿ ಮದುವೆ ನಮ್ಮೂರಲ್ಲಿ ನಮ್ಮ ಬಂಬೆಯಲ್ಲಿ. ಫಸ್ಟ್ ಸೋಮನಾಥ್ ಅಂಡ್ ಅಂಬಿಕಾ, ಸೆಕೆಂಡ್ ಪಾಲಶೇಖ್ ಅಂಡ್ ಅಮೃತ. ಸಾಕ್ಷಾತ್ ಹೋಗ್ತಾರೆ. ಇನ್ನು ಎಷ್ಟು ಮಂದಿ ಆಗ್ತದೆ ಆಸೆ ಕೇಳಬೇಕಪ್ಪ. ಯಾವಾಗ ಕಾಯ್ತಿರಲ್ಲ. ಅದೇ ಇನ್ನು ಆಫ್ಟರ್ ಒಬ್ಬ ಡ್ರೈವರು ಇನ್ನು ಮದುವೆಗೋಸ್ಕರ ಲಕ್ಷಾಂತರ ಹಣ ಖರ್ಚು ಮಾಡಿದ್ವಿ. ಏನ್ ಮಾಡ್ತಿದ್ದೀರಾ ಅದು ಸುಧಾರಿಸ್ಕೊಂಡು ಹೋಗ. ಗೊತ್ತಿಲ್ಲ, ಶ್ರೀ ಗುರು ಕುಮಾರೇಶ್ವರ ವ್ಯವಸಾಯ ಮಾಡಿ. ಕನ್ನಡದ ನಾಟಿನ ನಿರ್ಮೆಡೆಗೆ ಕನ್ನಡ ನುಡಿ ನಾಟಿಗೂ ಸುಮಾರಿ ಕುಮಾರಿ